ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡಲಿದ್ದೇವೆ ನವೆಂಬರ್ 4, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ, ಪರ್ಟಿಕ್ಯುಲರ್ಲಿ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ನೀಡ್ತಾ ಇದೆ. ಸೊ ಇದು ಆಲ್ರೆಡಿ 3000 crore ಅಷ್ಟು ಲಾಸ್ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಡಿಜಿಟಲ್ ಅರೆಸ್ಟ್ಗೆ ಸಂಬಂಧಪಟ್ಟಂತೆಯೂ ಸಹ ರೀಸೆಂಟಾಗಿ ನಾವು ಒಂದು ಜಪಾನ್ ಬೇಸ್ಡ್ ವಿಕ್ಟಿಮ್ ಆಗಿರೋದನ್ನು ಸಹ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಜಪಾನಲ್ಲಿರ್ತಕ್ಕಂಥ ಸಿಟಿಜನ್ಸ್ ಮೇಲೆ ಹ್ಯಾಕ್ ಮಾಡೋದಾಗೂ ಸಹ ನಾವು ಡಿಜಿಟಲ್ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದ್ವಿ. ಈ ಒಂದು ಎಕ್ಸಾಂಪಲನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಸುಪ್ರೀಂ ಕೋರ್ಟು ಇವಾಗ ಹೆಚ್ಚು ಇದರ ಮೇಲೆ ಫೋಕಸನ್ನು ಮಾಡ್ತಾ ಇದೆ. ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಅನ್ನುವಂಥದ್ದಾಗಲಿ, ಸೊ ಸೈಬರ್ ರಿಲೇಟೆಡ್ ಇರುವಂತಹ ಇಶ್ಯೂಸ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ಲಿ GS ಪೇಪರ್ 3 ಸೆಕ್ಷನಲ್ಲಿ ಬೇಕಾಗುತ್ತೆ ಅಲ್ವಾ. ಸೊ ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಇವುಗಳನ್ನೆಲ್ಲನೂ ಸಹ ಒಂದು ಸೆಕ್ಯೂರಿಟಿ ಆಧಾರದ ಮೇಲೆ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಇರುವಂತೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳು ಏನು ನಡೀತಾ ಇರುತ್ತೆ ಅಥವಾ ಕ್ರಾಸ್ ಬಾರ್ಡರ್ ಡಿಜಿಟಲ್ ಥ್ರೆಟ್ ಅಂತ ಏನು ಕರಿತೀವಿ, ಅದರಲ್ಲಿ GS ಪೇಪರ್ 3ನಲ್ಲಿ ಬಹುಮುಖ್ಯವಾಗಿ ಕವರ್ ಮಾಡ್ಬೋದು. ಅಗೇನ್ GS ಪೇಪರ್ 2 ಅಂತ ಬಂದಾಗ ಗವರ್ನೆನ್ಸ್ ಸೆಕ್ಷನ್ ಅಡಿಯಲ್ಲಿ ಆಗಿರ್ಬೋದು, ಜುಡಿಷರಿ ಯಾವ ರೀತಿಯಂಥ ಆ್ಯಕ್ಷನನ್ನು ತೆಗೆದುಕೊಳ್ತಾ ಇದೆ, ನಾಗರಿಕರಿಗೂ ಸಂಬಂಧಪಟ್ಟಂಥ ಫ್ರಾಡ್ ಆ್ಯಕ್ಟಿವಿಟೀಸ್ಗಳು ಆಗಬಾರ್ದು ಅಂತ ಪ್ರೊಟೆಕ್ಷನನ್ನು ಮಾಡಲಿಕ್ಕೆ ಜುಡಿಷರಿ ಆ್ಯಕ್ಷನ್ಸ್ ಹಾಗೂ ಗವರ್ನೆನ್ಸ್ ಪಾರ್ಟ್ನಲ್ಲಿ ನಾವು ಕನೆಕ್ಟ್ ಮಾಡ್ಬೋದಲ್ವಾ. ಹಾಗಿದ್ರೆ ಪ್ರಸ್ತುತವಾಗಿ 3000 crore ಅಷ್ಟು ಈ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಗಳ ಮುಖಾಂತರ ಲಾಸ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಯೂನಿಯನ್ ಗೌರ್ಮೆಂಟ್ನ ಒಂದು ರಿಪೋರ್ಟ್ನ ಆಧಾರದ ಮೇಲೆ ನೋಡ್ತಾ ಇರೋದು, ಸುಪ್ರೀಂ ಕೋರ್ಟು ಸಹ ಒತ್ತನ್ನು ಕೊಟ್ಟು ಹೇಳ್ತಾ ಇರೋದಂತಂದರೆ ಇಲ್ಲಿ ಹೆಚ್ಚು ಎಲ್ಡರ್ಲಿ ಸಿಟಿಜನ್ಸ್ಗಳು ಏನಿರ್ತಲ್ಲ ಅವರೇ ಪ್ರೈಮರ್ಲಿ ವಿಕ್ಟಿಮ್ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸೊ ಸೀನಿಯರ್ ಸಿಟಿಜನ್ಸ್ಗಳ ಮೇಲೆ ಹೆಚ್ಚು ಇವರು ಟಾರ್ಗೆಟನ್ನು ಮಾಡಿ ಅಮೌಂಟನ್ನು ಲಪ್ಟಾಯಿಸ್ತಾ ಇದ್ದಾರೆ ಅಂತ ನಾವು ಇಲ್ಲಿ ಗಮನಿಸ್ಬೋದು ಅಲ್ವಾ. ಸೊ ಈ ಒಂದು ಸ್ಕ್ಯಾಮ್ಸ್ಗಳಂತ ಬಂದಾಗ ಜಸ್ಟಿಸ್ ಸೂರ್ಯಕಾಂತ್ ಅವರು ಏನು ಐಡೆಂಟಿಫೈ ಮಾಡ್ತಾ ಇದ್ದಾರೆ, ಇದೊಂದು ವೆರಿ ಬಿಗ್ ಚಾಲೆಂಜ್ ಅಂತಲೇ ಇವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಪ್ರಾಪರಾಗಿ ಜುಡಿಷರಿ ಹೇಳ್ತಾ ಇರೋದು CBIನ ಒಂದು ಇನ್ವಾಲ್ವ್ಮೆಂಟ್ ಆಗಬೇಕು. ಓಕೆ, CBI ಸ್ಟ್ರಾಂಗ್ ಆಗಿ ಈ ಒಂದು ಆ್ಯಕ್ಷನ್ ತೆಗೆದುಕೊಳ್ಬೇಕು, ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಒಂದು ಆರ್ಡರ್ಸನ್ನು ಸಹ ಇಶ್ಯೂ ಮಾಡಬೇಕು ಅನ್ನುವಂಥದ್ದಾಗಿ ಸಹ ಸುಪ್ರೀಂ ಕೋರ್ಟು ಎಂಫೋಸಿಸನ್ನು ಮಾಡ್ತಾ ಇದೆ. ಸೊ ಈ ಒಂದು ಹಂತದಲ್ಲಿ ಸಾಕಷ್ಟು ಕೇಸ್ಗಳು ಇವಾಗ ಸೈಬರ್ ಕ್ರೈಮ್ ನೆಟ್ವರ್ಕ್ಗೆ ಸಂಬಂಧಪಟ್ಟಂತೆ ಅಥವಾ ಫೇಕ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಫ್ರಾಡ್ ಆ್ಯಕ್ಟಿವಿಟೀಸ್ಗಳು, ಫೈನಾನ್ಷಿಯಲ್ ಸ್ಕ್ಯಾಮ್ಸ್ಗಳು ಆಗ್ತಾ ಇದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇದನ್ನು ತಡೆಗಟ್ಟಲಿಕ್ಕೆ ಅಂತ ಸರ್ಕಾರ ಕೆಲವೊಂದಿಷ್ಟು ಇನಿಷಿಯೇಟಿವ್ಸನ್ನು ಡೆಫಿನೆಟ್ಲಿ ತಂದಿದೆ. ಮೊದಲು ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಅನ್ನುವಂಥ ಒಂದು ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್ ಅಲ್ಲ. ಸೊ ಡಿಜಿಟಲ್ ಅರೆಸ್ಟ್ ಅಂತಂದರೆ ಜನರಲಿ ಏನಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ತಾನು ಒಬ್ಬ ಗೌರ್ಮೆಂಟ್ ಆಫಿಷಿಯಲ್ಸ್ ಅನ್ನೋ ಥರ ಒಂದು ಫೇಕ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಡೀಪ್ ಫೇಕನ್ನು ಯೂಸ್ ಮಾಡೋದ್ರ ಮುಖಾಂತರ ಕೆಲವೊಂದಿಷ್ಟು ಬ್ಯಾಕ್ಗ್ರೌಂಡ್ ಏನಿರ್ತಾರೆ ಅದು ಪೊಲೀಸ್ ಸ್ಟೇಷನ್ ಇರೋ ಥರ ಜನ್ರೇಟ್ ಮಾಡುತ್ತೆ. ಸೊ ಆ ಒಂದು ಮುಖಾಂತರ ಅವ್ರು ಏನು ಮಾಡ್ತಾರೆ, ವಿಡಿಯೋ ಕಾಲಿಂಗ್ಸನ್ನು ಒಂದು ವ್ಯಕ್ತಿಗೆ ಮಾಡೋದ್ರ ಮುಖಾಂತರ ಒಂದು ಪ್ಯಾನಿಕ್ನೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ. ಸೊ ವಿಕ್ಟಿಮಲ್ಲಿ ವಿಡಿಯೋ ಕಾಲ್ ಮಾಡೋದಾಗಲಿ, ಒಂದು ಮೆಸೇಜಸ್ಗಳನ್ನು ಮಾಡೋದ್ರ ಮುಖಾಂತರ ತಾವು ಒಂದು ಪೊಲೀಸ್ ಆಫೀಸರ್ಸ್ಗಳಾಗಿರ್ಬೋದು, CBI ಆಫೀಸರ್ಸ್ಗಳಾಗಿರ್ಬೋದು, ಜಡ್ಜಸ್ಗಳಾಗಿರ್ಬೋದು ಅನ್ನುವಂಥ ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ತೀವಿ. ಇವುಗಳೆಲ್ಲ ನಾವು ನೋಡಿದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಫೇಕ್ ಇಮೇಜನ್ನು ಅಥವಾ ಫೇಕ್ ಆಗಿ ಒಂದು ಗೌರ್ಮೆಂಟ್ ಆಫೀಷಿಯಲ್ ಅಂತ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಜನರ ಹತ್ರ ಒಂದು ಥ್ರೆಟ್ ಕ್ರಿಯೇಟ್ ಆಗುತ್ತೆ. ಅಂದರೆ ಜನರಲಿ ಅವ್ರಿಗೆ ಒಂದು ಪ್ಯಾನಿಕ್ನೆಸ್, ಫಿಯರ್ ಎಲ್ಲ ಕ್ರಿಯೇಟ್ ಆಗೋದ್ರ ಮುಖಾಂತರ ಆಟೋಮೆಟಿಕ್ಲಿ ತಮ್ಮ ಒಂದು ಇಂಪಾರ್ಟೆಂಟ್ ಕ್ರೆಡೆನ್ಷಿಯಲ್ಸ್ಗಳು ಏನಿರ್ತಲ್ಲ ಅವುಗಳನ್ನೆಲ್ಲ ಶೇರ್ ಮಾಡ್ತಾರೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಆಗ್ತಾ ಇರುವಂಥ ಸೈಬರ್ ಕ್ರೈಮ್ಸ್ಗಳನ್ನು ತಡೆಗಟ್ಟಲಿಕ್ಕೆ ಅಂತಲೇ ಸರ್ಕಾರ ಜನರಲಿ ನಾವೇನು ಮಾಡ್ತಾ ಇದ್ವಿ, IT ಆ್ಯಕ್ಟ್ ಅಂತ ಏನು ಕರಿತೀವಿ. ಸೊ IT ಆ್ಯಕ್ಟ್ ಅಂತ ಬಂದಾಗ 2000 ಇಶ್ವಿನಲ್ಲಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ನಡಿನಲ್ಲಿ ಹಾಗೂ IPCಗೆ ಸಂಬಂಧಪಟ್ಟಂತೆಯೂ ಸಹ ಅದರಲ್ಲಿ ಕೆಲವೊಂದಿಷ್ಟು ಸೆಕ್ಷನ್ಸ್ಗಳು ಬರುತ್ತೆ. ಇವುಗಳನ್ನೆಲ್ಲನೂ ಸಹ ಸೈಬರ್ ಕ್ರೈಮ್ ಲಾಸನ್ನು ನಾವು ಗಮನ ಹರಿಸ್ತಾ ಇದ್ವಿ. ಹಾಗೂ ಕೆಲವೊಂದಿಷ್ಟು ಅವೇರ್ನೆಸ್ಸನ್ನು ತರಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಸಹ ಸರ್ಕಾರ ಒಂದು ಏನು ಮಾಡಿದೆ, ಗ್ರೀವೆನ್ಸಲ್ ರಿಡ್ರೆಸಲ್ ಪೋರ್ಟಲನ್ನು ಸಹ ತೆಗೆದಿದೆ. ನ್ಯಾಷನಲ್ ಲೆವೆಲಲ್ಲಿ ನಾವು ನೋಡೋದಾದರೆ ಸೈಬರ್ ಕ್ರೈಮ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಪೋರ್ಟಲನ್ನು ತೆಗೆದಿರೋದಾಗಿ ನಾವು ಗಮನಿಸ್ತಾ ಇದ್ವಿ. ಸೊ ಇಂಪಾರ್ಟೆಂಟ್ಲಿ ಒಂದು ಗೌರ್ಮೆಂಟ್ನ ಪೋರ್ಟಲ್ ಅಂತಲೇ ಹೇಳ್ಬೋದು. ಸೊ www.cybercrime.government.in ಅನ್ನುವಂಥದ್ದಾಗಿ ಸಹ ನಾವು ಪೋರ್ಟಲನ್ನು ನೋಡ್ಬೋದು. ಅಲ್ಲಿ ನಮಗೆ ಸೈಬರ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸನ್ನು ಇಮಿಡಿಯೇಟಾಗಿ ಅಡ್ರೆಸ್ ಮಾಡಲಿಕ್ಕೆ ಅಥವಾ ನಮ್ಮ ಒಂದು ಏನು ಕನ್ಸರ್ನ್ ಇದೆಯಲ್ಲ ಅದನ್ನಲ್ಲಿ ಅಪ್ಲೈ ಮಾಡ್ಬೋದು ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನೂ ಕೆಲವೊಂದಿಷ್ಟು ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂತಹ ಕ್ರೈಮ್ ರೇಟನ್ನು ಗಮನ ಹರಿಸುವಂಥದ್ದಾದರೆ ಯಾವ ಒಂದು ಏರಿಯಾದಿಂದ ಸ್ಕ್ಯಾಮ್ಸ್ಗಳು ಒರಿಜಿನೇಟ್ ಆಗುತ್ತೆ, ಪರ್ಟಿಕ್ಯುಲರ್ಲಿ ಇವಾಗ ಸೌತ್ ಈಸ್ಟ್ ಏಷ್ಯಾ, ಮಯನ್ಮಾರ್, ಕಾಂಬೋಡಿಯಾ, ಲಾವೋಸ್ ಇವೆಲ್ಲನೂ ಸಹ ಹೆಚ್ಚು ಸ್ಕ್ಯಾಮ್ ಒರಿಜಿನೇಟ್ ಆಗ್ತಾ ಇರತಕ್ಕಂಥ
ಪ್ಲೇಸ್ ಅಂತ ಹೇಳ್ತೀವಿ. ವಿಕ್ಟಿಮ್ಸ್ ಯಾರು ಇರ್ತಾರೆ ಜಾಸ್ತಿ ಅಂತಂದಾಗ ಇಂಡಿಯಾ ಒಂದು ವಿಕ್ಟಿಮನ್ನು ತೋರಿಸುತ್ತೆ. ಇಂಡಿಯಾದಲ್ಲಿ ಜಾಸ್ತಿ ಲಾಸ್ ಆಗಿರೋದನ್ನು ನೋಡ್ತಾ ಇದ್ವಿ. US ಆಗಿರ್ಬೋದು, ಬೇರೆ ಬೇರೆ ಕಂಟ್ರಿನಲ್ಲೂ ಸಾಕಷ್ಟು ಲಾಸ್ ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಸೊ ಭಾರತ ಕೆಲವೊಂದಿಷ್ಟು ಇನಿಷಿಯೇಟಿವ್ಸನ್ನು ತೊಗೊಂಬಂದಿದೆ. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಇನಿಷಿಯೇಟಿವ್ಸನ್ನು ಕವರ್ ಮಾಡೋಣ. ಸೊ ಯಾವ ರೀತಿ ಅಂತ ಇನಿಷಿಯೇಟಿವ್ಸ್ ಇದೆ ನೋಡ್ಬೋದು ನೀವು ಇಲ್ಲಿ. ಸೈಬರ್ ಸುರಕ್ಷಿತ್ ಭಾರತ್ ಇನಿಷಿಯೇಟಿವ್ ಅಂತ ತೊಗೊಂಬಂದಿದೆ. ಸೊ ಈ ಒಂದು ಸುರಕ್ಷಿತ್ ಇನಿಷಿಯೇಟಿವ್ ನಡೆಯಲ್ಲಿ ಏನಾಗುತ್ತೆ, ಕೆಪಾಸಿಟಿ ಬಿಲ್ಡಿಂಗನ್ನು ತರುವಂಥದ್ದಾಗಲಿ, ಅಂದರೆ ಗೌರ್ಮೆಂಟ್ ಆಫೀಷಿಯಲ್ಸ್ಗಳ ಮಧ್ಯೆ ಒಂದು ಕೆಪಾಸಿಟಿ ಬಿಲ್ಡಿಂಗನ್ನು ತರ್ತಾ ಇದ್ದಾರೆ. ಇದರಿಂದ ನಾವು ಏನು ಮಾಡ್ಬೋದು, ಒಂದು ಅವೇರ್ನೆಸ್ಸನ್ನು ಎನ್ಹಾನ್ಸ್ ಮಾಡ್ಬೋದು. ಸೊ ಅವೇರ್ನೆಸ್ಸನ್ನು ತರಲಿಕ್ಕೆ ಈ ಒಂದು ಇನಿಷಿಯೇಟಿವ್ ಸಹಕಾರಿ ಆಗಿದೆ ಅಂತಲೇ ಗಮನ ಹರಿಸ್ಬೋದು. 2025ರಲ್ಲೂ ಸಹ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಅನ್ನುವಂಥದ್ದಾಗಿ ತೊಗೊಂಬಂದಿದ್ದಾರೆ. ಡೇಟಾ ಪ್ರೈವಸಿಯನ್ನು ಎನ್ಶೋರ್ ಮಾಡಲಿಕ್ಕೆ ಇದು ಸಹಕಾರಿ ಆಗುತ್ತೆ. ಸೊ ಡೇಟಾ ಒಂದು ಪ್ರೈವಸಿ ಎನ್ಶೋರ್ ಮಾಡೋದ್ರ ಮುಖಾಂತರ ಸ್ಕ್ಯಾಮ್ಸ್ಗಳನ್ನು ನಾವು ತಡೆಗಟ್ಟಬೋದಲ್ಲ. ಸೊ ಅದರ ಆಧಾರದ ಮೇಲೆ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟನ್ನು ಸಹ ನಾವು ಇಲ್ಲಿ ಕನೆಕ್ಟ್ ಮಾಡ್ಬೋದು. CERT ಏನಂದರೆ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತ ಹೇಳ್ತೀವಿ. ಸೊ ಈ ಒಂದು ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಏನು ಮಾಡುತ್ತೆ, ಕಂಪ್ಲೀಟಾಗಿ ಸೈಬರ್ ಸೆಕ್ಯೂರಿಟಿ ಸಂಬಂಧಪಟ್ಟಂತೆ ಏನಾದರೂ ಇನ್ಸಿಡೆಂಟ್ಸ್ ಆದರೆ ಅದನ್ನು ಮಾನಿಟರ್ ಮಾಡಲಿಕ್ಕೆ ಮತ್ತು ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಲಿಕ್ಕೆ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇವತ್ತು ಸಹಕಾರಿ ಆಗುತ್ತೆ ಅಂತ ನಾವು ಗಮನ ಹರಿಸ್ಬೋದು. ಈವನ್ ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ಸ್ಗಳನ್ನು ಸಹ ಇವಾಗ ರಿಸರ್ವ್ ಬ್ಯಾಂಕ್ ಇಂಡಿಯಾ ಆಗಿರ್ಬೋದು. ಸೊ ನೀವು ನೋಡ್ತಿರ್ತೀರಾ, ನೀವು ಸಾಕಷ್ಟು ಮೆಸೇಜ್ಗಳನ್ನು RBI ಕಳಿಸ್ತಾ ಇರುತ್ತೆ. ಸೊ ಅವೇರ್ನೆಸ್ನ ಆಧಾರದ ಮೇಲೆ ಸಾಕಷ್ಟು ಮೆಸೇಜಸ್ಗಳನ್ನು ಕಳಿಸ್ತಾ ಇರುತ್ತೆ. ನೀವು ಹೆಚ್ಚು ಫ್ರಾಡ್ ಆ್ಯಕ್ಟಿವಿಟೀಸ್ಗೆ ಒಳಗಾಗಬೇಡಿ, ಯಾವುದೇ ರೀತಿಯಾಗಿ ನಿಮ್ಮೊಂದು ಪರ್ಸ್ನಲ್ ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡಬೇಡಿ, ಬ್ಯಾಂಕ್ ಯಾವುದೇ ರೀತಿಯಾಗಿ ನಿಮಗೆ ಆ ಅಮೌಂಟ್ ಕಳಿಸಿ ಈ ಅಮೌಂಟ್ ಕಳಿಸಿ ಅಂತ ಮೆನ್ಷನ್ ಮಾಡೋದಿಲ್ಲ ಅಂತಲೂ ಸಹ ಕ್ಲಿಯರಾಗಿ ಹೇಳ್ತಾ ಇರುತ್ತೆ. ಸೊ ಸೈಬರ್ ದೋಸ್ತ್ ಅನ್ನುವಂಥದ್ದನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆಗಿರ್ಬೋದು ಮತ್ತು RBI ಆಗಿರ್ಬೋದು, ಸೈಬರ್ ದೋಸ್ತ್ ಆಗಿರ್ಬೋದು, RBI ಕೆಹತಾ ಹೇ ಅನ್ನುವಂಥ ಒಂದು ಫೈನಾನ್ಷಿಯಲ್ ಫ್ರಾಡ್ ಆ್ಯಕ್ಟಿವಿಟೀಸ್ಗಳನ್ನು ತಡೆಗಟ್ಟಲಿಕ್ಕೆ ತೆಗೆದುಕೊಂಡಿರುವಂಥ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು. ಸೊ ಇಂಪಾರ್ಟೆಂಟ್ಲಿ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು, ಸೈಬರ್ ದೋಸ್ತ್ ಆಗಿರ್ಬೋದು, RBI ಇದು ಹೆಸರಲ್ಲೇ ಇದೆ, ನಿಮ್ಗೆ ಗೊತ್ತಾಗುತ್ತೆ, ಕೆಹತಾ ಹೇ ಅನ್ನುವಂಥದ್ದು ತೆಗೆದುಕೊಂಡಿರುವಂಥ ಇನಿಷಿಯೇಟಿವ್. ಇದೆಲ್ಲನೂ ಸಹ ಒಂದು ಅವೇರ್ನೆಸ್ಸನ್ನು ತರಲಿಕ್ಕೆ ತಂದಿರುವಂಥದ್ದು ಅಂತಲೇ ಹೇಳ್ಬೋದು. ಇವಾಗ ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಜಾಯಿಂಟ್ ಆ್ಯಕ್ಷನ್ಸನ್ನು ತೆಗೆದುಕೊಳ್ಬೇಕು. ಪ್ರಾಪರ್ ಆಗಿರುವಂಥ ಒಂದು ಸೈಬರ್ ಲಾಸ್ಗಳನ್ನು ನಾವು ಇದಾವೆಲ್ಲ ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು, ಸರಿಯಾಗಿ ಎನ್ಫೋರ್ಸ್ ಮಾಡಬೇಕು ಅನ್ನುವಂಥದ್ದಾಗಿ ಒತ್ತನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇವಾಗ CBIನ ಜಾಸ್ತಿ ಫೋಕಸ್ ಮಾಡ್ತಾರೆ. CBI ಹೆಚ್ಚು ಇನ್ವಾಲ್ವ್ಮೆಂಟನ್ನು ತೋರಿಸಬೇಕು, ಹೆಚ್ಚು ಸ್ಟ್ರಾಂಗ್ ಆಗಿ ಇಶ್ಯೂವನ್ನು ಅಡ್ರೆಸ್ ಮಾಡಬೇಕು ಅನ್ನೋಂಥದ್ದಾಗಿ ಸಹ ಸುಪ್ರೀಂ ಕೋರ್ಟ್ ಇವತ್ತು ಒತ್ತು ಹೇಳ್ತಾ ಇದೆ. ಸೊ ಈ ರೀತಿಯಾಗಿ ಈ ಒಂದು ಇಶ್ಯೂವನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ ಕೇರಳ ಸ್ಟೋರಿ. ರೀಸೆಂಟ್ಲಿ ಕೇರಳ ಎಕ್ಸ್ಟ್ರೀಮ್ ಪಾವರ್ಟಿಯಿಂದ ಹೊರಗೆ ಬಂದಿದೆ ಅಂತ ಡಿಕ್ಲರೇಷನನ್ನು ಮಾಡಿದೆ. ನವೆಂಬರ್ 1ನೇ ತಾರೀಕು 2025ರಲ್ಲಿ 69th ಫಾರ್ಮೇಷನ್ ಡೇನಲ್ಲಿ ಒಂದು ಡಿಕ್ಲರೇಷನನ್ನು ಮಾಡಿದ್ದಾರೆ. ಎಕ್ಸ್ಟ್ರೀಮ್ ಪಾವರ್ಟಿಯಿಂದ ಹೊರಗೆ ಬಂದಿದ್ದಾರೆ ಅಂತ. ಈ ಇಶ್ಯೂನ ನಾವು ಆಲ್ರೆಡಿ ಕವರ್ ಮಾಡಿದ್ವಿ. ಸೊ ಅಗೇನ್ ಇದು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಕೆಲವೊಂದಿಷ್ಟು ಎಡಿಷನಲ್ ಇನ್ಫಾರ್ಮೇಷನ್ಸನ್ನು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡುವಂಥದ್ದು. ಎಕ್ಸ್ಟ್ರೀಮ್ ಪಾವರ್ಟಿ ಎರಾಡಿಕೇಷನ್ಗೆ ಸಂಬಂಧಪಟ್ಟಂತೆ 2021ರಲ್ಲಿ ಕೇರಳ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದಾಗಿ. ಸೊ ಈ ಒಂದು ಯೋಜನೆಯಿಂದಾಗಿ ಪರ್ಟಿಕ್ಯುಲರ್ಲಿ ಈ ಒಂದು ಪ್ರೋಗ್ರಾಮ್ ಏನಿದೆಯಲ್ಲ, ಇರಾಡಿಕೇಷನ್ಗೆ ಸಂಬಂಧಪಟ್ಟಂತೆ 2021ರ ಒಂದು ಪ್ರೋಗ್ರಾಮ್ ನಡೆಯಲ್ಲ ಅವ್ರು ಏನು ಮಾಡ್ತಾರೆ ಅಂತಂದರೆ, ಮಲ್ಟಿ ಏಜೆನ್ಸೀಸ್ಗಳ ಒಂದು ಕೋಆರ್ಡಿನೇಷನ್ ಮುಖಾಂತರ, ಸೊ ಬೇರೆ ಬೇರೆ ಎಂಟಿಟೀಸ್ಗಳ ಒಂದು ಕೋಆರ್ಡಿನೇಷನ್ ಮುಖಾಂತರ, ಸೋಷಿಯಲ್ ವರ್ಕರ್ಸ್ಗಳಾಗಿರ್ಬೋದು ಅಥವಾ ಈ ಕೋಆಪರೇಟಿವ್ ಸೊಸೈಟಿನಲ್ಲಿರ್ತಕ್ಕಂಥವ್ರಾಗಿರ್ಬೋದು, ಸೊ ಎಲ್ಲ ಎಂಟಿಟೀಸ್ಗಳು, ಎಲ್ಲ ಏಜೆನ್ಸೀಸ್ಗಳು ಒಂದು ಪ್ರಾಪರ್ ಕೋಆರ್ಡಿನೇಷನ್ ಮುಖಾಂತರ, ಈವನ್ ಕಮ್ಯುನಿಟಿಯ ಒಂದು ಪಾರ್ಟಿಸಿಪೇಷನ್ ಮುಖಾಂತರ ಒಂದು ಅಪ್ರೋಚನ್ನು ತರೋದ್ರೊಂದಿಗೆ ಈ ಒಂದು ಪ್ರೋಗ್ರಾಮನ್ನು ಜಾರಿಗೆ ತಂದಿದ್ದಾರೆ. ಎಕ್ಸ್ಟ್ರೀಮ್ ಪಾವರ್ಟಿ ಎರಾಡಿಕೇಷನ್ ಪ್ರೋಗ್ರಾಮ್, ಇದು ಇಂಪಾರ್ಟೆಂಟ್. ಸೊ ಇದನ್ನು ನಾವು ಆನ್ಸರಲ್ಲಿ ಯೂಸ್ ಮಾಡ್ಕೋಬೋದು, ಡೈರೆಕ್ಟಾಗಿಯೂ ಸಹ ಕ್ವಶನ್ಸನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಫ್ಯಾಕ್ಟ್ಸಲ್ಲಿಯೂ ಸಹ ಸ್ಟೇಟ್ ನೇಮನ್ನು ಮೆನ್ಷನ್ ಮಾಡ್ಬೋದು ಫಾರ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಂತ ನೋಡ್ಬೋದು. ಇಲ್ಲಿ ನಾವು ನೋಡಿದ್ವಿ ಮಲ್ಟಿಪಲ್ ಏಜೆನ್ಸೀಸ್ಗಳ ಒಂದು ಪಾರ್ಟಿಸಿಪೇಷನ್ ಆಗಿರ್ಬೋದು. ಇಲ್ಲಿ ಸಾಕಷ್ಟು ವಾಲಂಟಿಯರ್ಸ್ಗಳು ಸಹ ಬರ್ತಾ ಇದ್ದಾರೆ ಅನ್ನೋದನ್ನು ಸಹ ಗಮನಿಸ್ಬೋದು. ನಿಯರ್ಲಿ 4 ಲಕ್ಷದಷ್ಟು ಜನರನ್ನು ಇವರು ಟ್ರೈನ್ ಮಾಡಿದ್ದಾರೆ. ಡೋರ್ ಟು ಡೋರ್ ಸರ್ವಿಸನ್ನು ಪ್ರೊವೈಡ್ ಮಾಡುವಂಥ ಸಂದರ್ಭದಲ್ಲಿ ಈ ಪ್ರೋಗ್ರಾಮ್ ಫೋಕಸ್ ಮಾಡ್ತಾ ಇದೆ. ಇವರು ಬೇಸಿಕಲಿ ಐಡೆಂಟಿಫೈ ಮಾಡಿರೋದು, ನೀವು ಇಲ್ಲಿ ಗಮನ ಹರಿಸ್ಬೇಕಾಗತ್ತೆ, ಎಕ್ಸ್ಟ್ರೀಮ್ ಪಾವರ್ಟಿ ಅಂತಂದರೆ ಬೇಸಿಕ್ ನೀಡ್ಸ್ಗಳೇ ಇಲ್ಲದೇ ಇರುವಂಥ ಸ್ಥಿತಿಗತಿಗಳು. ಸೊ ಅಫೋರ್ಡೆಬಲ್ ಆಗಿರ್ತಕ್ಕಂಥ ಫುಡ್ ಇರೋದಿಲ್ಲ, ಅವ್ರಿಗೆ ಸರಿಯಾದಂಥ ಆರೋಗ್ಯ ಇರೋದಿಲ್ಲ, ಆರೋಗ್ಯವೂ ಸಹ ಅವರಿಗೆ ಬಹಳ ಕಷ್ಟಕರ ಆಗಿರ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಅವ್ರಿಗೆ ಅಫೋರ್ಡೆಬಿಲಿಟಿ ಇರೋದಿಲ್ಲ. ಸೊ ಅವ್ರಿಗೆ ಏನಾದರೂ ಹುಷಾರಿಲ್ಲ ಅಂದರೂ ಸಹ ತೋರಿಸ್ಕೊಳಕ್ಕೆ ಆಗದಿರುವಂಥ ಸ್ಥಿತಿಗತಿಗಳಿರುತ್ತೆ. ಚಿಕ್ಕ ಜ್ವರ ಬಂದು ಸಹಿತ ಹಾಸ್ಪಿಟ್ಲಿಗೆ ಹೋಗದೇ ಇರುವಂಥ ಸ್ಥಿತಿಗತಿಗಳಿರುತ್ತೆ. ಲೈವ್ಲಿಹುಡ್ಡು ಸಹ ಅವ್ರಿಗೆ ಸರಿಯಾಗಿರೋದಿಲ್ಲ, ಸರಿಯಾದಂಥ ಆದಾಯ ಬರೋದಿಲ್ಲ, ಅವ್ರಿಗೆ ಇರಲಿಕ್ಕೆ ಶೆಲ್ಟರ್ ಇರೋದಿಲ್ಲ. ಇವೆಲ್ಲ ಏನು ಗೊತ್ತಾ, ಎಕ್ಸ್ಟ್ರೀಮ್ ಪಾವರ್ಟಿಗೆ ಸಂಬಂಧಪಟ್ಟಂತೆ
ಕ್ರೈಟೀರಿಯಾಗಳು. ಸೊ ಇವು ಯಾವುದು ಇಲ್ಲ ಅಂತಂದರೆ ಅವರನ್ನು ನಾವು ತುಂಬ ಪೂರೆಸ್ಟ್ ಅನ್ನುವಂಥದ್ದಾಗಿ ಹೇಳ್ತೀವಲ್ವಾ. ಸೊ ಈ ಆಧಾರದ ಮೇಲೆ ಅವರು ಐಡೆಂಟಿಫೈ ಮಾಡಿದರೆ ಏನೇನು ಪ್ರಾಬ್ಲಮ್ ಇದೆ ಅಂತ. ಅದರ ಆಧಾರದ ಮೇಲೆ ಹೌಸಿಂಗ್ ಅಂತಂದಾಗ ಹೌಸಿಂಗನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ, ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಲೈವ್ಲಿಹುಡ್ಗೆ ಸಂಬಂಧಪಟ್ಟಂತೆ ಏನೇನು ಯೋಜನೆಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ, ಈ ರೀತಿಯಾಗಿ ಒಂದು ಮೈಕ್ರೋ ಪ್ಲ್ಯಾನಿಂಗನ್ನು ಇವರು ಮಾಡಿದ್ದಾರೆ. ಇವೆಲ್ಲ ಮೈಕ್ರೋ ಪ್ಲ್ಯಾನಿಂಗ್ನ ಮುಖಾಂತರ ಮಾತ್ರ ಸಾಧ್ಯ. ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಈಚ್ ಆ್ಯಂಡ್ ಎವ್ರಿ ಏರಿಯಾ ಅವರನ್ನು ಟಾರ್ಗೆಟ್ ಮಾಡೋದ್ರ ಮುಖಾಂತರ, ಅದರಲ್ಲೂ ಮೈಕ್ರೋ ಪ್ಲ್ಯಾನಿಂಗ್ನ ಮುಖಾಂತರ ಬೆಸ್ಟ್ ರಿಸಲ್ಟನ್ನು ತೊಗೊಂಬಂದಿದ್ದಾರೆ ಅಂತ ನಾವು ಗಮನ ಹರಿಸ್ಬೋದು. ನೀತಿ ಆಯೋಗ್ ಒಂದು ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ. ಹೌದಾ, ಸ್ಟೇಟ್ ವೈಸ್ ಯಾವ ರೀತಿಯಾಗಿ ಪಾವರ್ಟಿ ಕಂಡೀಷನ್ ಇದೆ ಅಂತ. ಗ್ಲೋಬಲ್ ಲೆವೆಲಲ್ಲಿ ಯಾರು ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ಸ್ಟೇಟ್ ವೈಸ್ ಪ್ರೊವೈಡ್ ಮಾಡುವಂಥದ್ದು ನೀತಿ ಆಯೋಗ. ಹೌದಾ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಸೊ 2023 ಒಂದು ರಿಪೋರ್ಟ್ ಏನು ಹೇಳುತ್ತೆ, ಕೇರಳದಲ್ಲಿರುವಂಥ ಒಂದು ಸ್ಥಿತಿಗತಿ ಅಂತಂದರೆ 0.55% ಮಾತ್ರ, ಅಂದರೆ ಅತಿ ಲೋವೆಸ್ಟ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಕಂಡೀಷನನ್ನು ಇದು ಹೊಂದಿದೆ. ಸೊ ರ್ಯಾಂಕಿಂಗ್ ಅಂತ ಬಂದಾಗ ಸೊ ಇಲ್ಲಿ ಪಾವರ್ಟಿ ಆಲ್ಮೋಸ್ಟ್ ರೆಡ್ಯೂಸ್ ಆಗಿದೆ ಅನ್ನೋದನ್ನು ಸಹ ನಾವು ನೀತಿ ಆಯೋಗದಲ್ಲಿ ಗಮನ ಹರಿಸ್ಬೋದು. ಸೊ ಈ ರೀತಿಯಾಗಿ ಅವರ ಒಂದು ಅಪ್ರೋಚ್ ಏನಿದೆ, ಸೊ ಇಲ್ಲಿ ನೀವು ನೋಡ್ಬೋದು, ಅವರು ವೆಲ್ಫೇರ್ ಗವರ್ನೆನ್ಸನ್ನು ಅದರಲ್ಲೂ ಡಿಸೆಂಟ್ರಲೈಸ್ಡ್ ವೇನಲ್ಲಿ ತೊಗೊಂಬರ್ತಾ ಇದ್ದಾರೆ, ಪಂಚಾಯತ್ ಲೆವೆಲಲ್ಲಿ ತೊಗೊಂಬರ್ತಾ ಇದ್ದಾರೆ. ಇದರಿಂದಾಗಿ ಪ್ರಾದೇಶಿಕವಾಗಿ ಏನೇನು ತೊಂದರೆಗಳಿದೆ, ಅದರಲ್ಲೂ ಪಾವರ್ಟಿಗೆ ಸಂಬಂಧಪಟ್ಟಂತೆ ಏನೇನು ರೀಜನಲ್ ವೈಸ್ ಪ್ರಾದೇಶಿಕವಾಗಿ ತೊಂದರೆ ಇದೆ, ಇದನ್ನು ಅಡ್ರೆಸ್ ಮಾಡಲಿಕ್ಕೆ ಸ್ಥಳೀಯ ಸರ್ಕಾರನೇ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಸ್ಥಳೀಯ ಸರ್ಕಾರದ ಮೇಲೆ ಇವರು ಹೆಚ್ಚು ಫೋಕಸನ್ನು ಮಾಡ್ತಾ ಇದ್ದಾರೆ ಅಂತ ಗಮನ ಹರಿಸ್ಬೋದು. ಈವನ್ ವೆಲ್ಫೇರ್ ಮತ್ತು ಗ್ರೋತ್ಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಾಬ್ಲಮ್ಸ್ಗಳಿದ್ದರೆ, ಸೊ ಪರ್ಟಿಕ್ಯುಲರ್ಲಿ ಇವಾಗ ಗ್ರೀನ್ ಇಂಡಸ್ಟ್ರೀಸ್ಗಳಾಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್, ಇವುಗಳನ್ನು ಸಹ ಎಲ್ಲನೂ ಫೋಕಸ್ ಮಾಡಬೇಕಾಗುತ್ತಲ್ಲ, ಡೆವಲಪ್ಮೆಂಟ್ ಆಸ್ಪೆಕ್ಟು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಗ್ರೋತ್ ನಡಿನಲ್ಲೂ ಸಹ ಫೋಕಸ್ ಮಾಡ್ತಾ ಇದ್ದಾರೆ. ಇದರಿಂದ ಆಟೋಮೆಟಿಕ್ಲಿ ಲೈವ್ಲಿಹುಡ್ಡು ಸಿಕ್ಕುತ್ತೆ, ಸೋಷಿಯಲ್ ಪ್ರೊಟೆಕ್ಷನ್ ಸಿಗುತ್ತೆ, ಎಕನಾಮಿಕಲಿ ಸಹ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ಸಹ ನಾವು ಗಮನ ಹರಿಸ್ಬೋದು. ಅಗೇನ್ ಜನರು ಕೇಂದ್ರ ಬಿಂದು ಆಗಿರ್ತಕ್ಕಂಥ ಯೋಜನೆಗಳನ್ನು ಇವರು ಜಾರಿಗೆ ತರ್ತಾ ಇದ್ದಾರೆ. ಕಮ್ಯುನಿಟಿಗಳನ್ನು ಸ್ಟ್ರಾಂಗ್ ಆಗಿ ಮಾಡೋದ್ರ ಮುಖಾಂತರ, ಕಮ್ಯುನಿಟಿ ಪಾರ್ಟಿಸಿಪೇಷನ್ನ ಎನ್ಶೋರ್ ಮಾಡೋದ್ರ ಮುಖಾಂತರ ಸಹ ಈ ಒಂದು ಪಾಸಿಟಿವ್ ಔಟ್ಕಮನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ಎಕ್ಸಾಂಪಲ್ನಿಂದ ನಾವು ನ್ಯಾಷನಲ್ ಲೆವೆಲಲ್ಲಿ ಏನು ಇಶ್ಯೂಸ್ ಇದ್ದಾವೆ, ಸ್ಟೇಟ್ ವೈಸ್ ಏನು ಇಶ್ಯೂಸ್ಗಳಿದ್ದಾವೆ, ಜನರಲಿ ಲೈವ್ಲಿಹುಡ್ ಚೆನ್ನಾಗಿರ್ಬೇಕಲ್ವಾ, ಅಂದಾಗ ಉಳಿದಿದ್ದೆಲ್ಲ ಇಶ್ಯೂಸ್ಗಳು ಆಟೋಮೆಟಿಕ್ಲಿ ಸರಿ ಹೋಗ್ತಾ ಹೋಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಕಂಡೀಷನ್ ಜಾಸ್ತಿ ಇದೆ, ಈವನ್ ಇಂಡಸ್ಟ್ರಿಯಲ್ ಗ್ರೋತ್ಗಳು ಕಡಿಮೆ ಇದೆ. ಹಾಗಾಗಿ ನಾವು ಕೇರಳ ಮಾಡೆಲನ್ನು ಅಳವಡಿಸ್ಕೋಬೇಕು. ಸೊ ಇದರಿಂದ ಜಾಬ್ ಕ್ರಿಯೇಷನ್ ಆಗುತ್ತೆ, ಲೈವ್ಲಿಹುಡ್ ಜನ್ರೇಷನ್ ಆಗುತ್ತೆ. ಸೊ ಆಟೋಮೆಟಿಕ್ಲಿ ಪಾವರ್ಟಿ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಈ ಗ್ಯಾಪ್ ಏನಿದೆಯಲ್ಲ, ಸೊ ಗ್ರೋತ್ ಅಂತ ಬರುತ್ತೆ, ಅದರಲ್ಲೂ ನಾವು ಸೋಷಿಯಲ್ ವೆಲ್ಫೇರ್ ಕಂಡೀಷನ್ಸ್ ಏನಿರುತ್ತಲ್ಲ, ಇವುಗಳನ್ನೆಲ್ಲ ಸಹ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಪಾವರ್ಟಿಯನ್ನು ರಿಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲಲ್ಲಿರ್ತಕ್ಕಂಥ ಒಂದು ಅಜೆಂಡಾ, ಪಾವರ್ಟಿಗೆ ಸಂಬಂಧಪಟ್ಟಂತೆ ಗೋಲ್ 1 ಏನಿದೆಯಲ್ಲ, ಇದನ್ನು ರಿಡ್ಯೂಸ್ ಮಾಡಲಿಕ್ಕೆ ಭಾರತದ ಒಂದು ಕಮಿಟ್ಮೆಂಟು ಸಹ ಆಟೋಮೆಟಿಕ್ಲಿ ರಿಡ್ಯೂಸ್ ಆಗ್ಬೋದು ಅನ್ನುವಂಥದ್ದನ್ನು ಗಮನ ಹರಿಸ್ತಾ ಇದ್ವಿ. ಸೊ ಈ ಒಂದು ಹಂತದಲ್ಲಿ ಈ ಆರ್ಟಿಕಲ್ ನಮಗೆ ವೆಲ್ಫೇರ್ ಸ್ಕೀಮ್ಸ್, ಗವರ್ನೆನ್ಸ್, ಈ ರೀತಿಯಾದ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥದ್ದು. ಸೊ ಪಾವರ್ಟಿಗೆ ಸಂಬಂಧಪಟ್ಟಂತೆ ಮೇನ್ಸಲ್ಲಿ ನಾವು ಸಾಕಷ್ಟು ಕ್ವಶನ್ಸ್ಗಳನ್ನ ಕೇಳ್ತೀವಿ. ಹಾಗಾಗಿ ಈ ಒಂದು ಮಾಡೆಲನ್ನು ನಾವು ಕನೆಕ್ಟ್ ಮಾಡಲೇಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ ದ ಕೇಸ್ ಫಾರ್ ಎನರ್ಜಿ ಎಫಿಷಿಯನ್ಸಿ ಅಂತ ನೋಡ್ತಾ ಇದ್ವಿ. ಈ ಆರ್ಟಿಕಲನ್ನು ನಾವು GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಎನರ್ಜಿ, ಸಸ್ಟೈನಬಲ್ ಡೆವಲಪ್ಮೆಂಟ್, ಈ ರೀತಿಯಾದ ಇಶ್ಯೂಸಲ್ಲಿ ಕವರ್ ಮಾಡ್ಬೋದು. ಅಗೇನ್ GS ಪೇಪರ್ 2 ಅಂತ ಬಂದಾಗ ಗವರ್ನೆನ್ಸ್ ಸೆಕ್ಷನ್ ನಡಿನಲ್ಲಿ, ಸೊ ಸರ್ಕಾರ ಯಾವ ರೀತಿಯಂಥ ಪಾಲಿಸಿಯನ್ನು ಸೆಕ್ಟೋರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಥವಾ ಎನರ್ಜಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಏನು ಮೆಕ್ಯಾನಿಸಮನ್ನು ತರ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನೆಕ್ಟ್ ಮಾಡ್ಬೋದು ಅಲ್ವಾ. ಈ ಒಂದು ಆರ್ಟಿಕಲನ್ನು ನೋಡುವಂಥದ್ದಾದರೆ ಏನು ಹೇಳ್ತಾ ಇದ್ದಾರೆ, ಎನರ್ಜಿ ಎಫಿಷಿಯನ್ಸಿಗೆ ನಾವು ಹೆಚ್ಚು ಪ್ರಯಾರಿಟಿಯನ್ನು ಕೊಡಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಭಾರತ ಗ್ಲೋಬಲ್ ಲೆವೆಲಲ್ಲಿ ಎಮಿಷನ್ ರಿಡಕ್ಷನ್ ಅಂತ ಬಂದಾಗ ಸಾಕಷ್ಟು ಕಮಿಟ್ಮೆಂಟನ್ನು ತೆಗೆದುಕೊಂಡಿದೆ. ಸೊ ನಾವು ಹೆಚ್ಚು ನಾನ್ ಫಾಸಿಲ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ತಾ ಇದ್ವಿ. ಫಾಸಿಲ್ ಫ್ಯೂಯಲ್ಸ್ಗಳ ಒಂದು ರಿಕ್ವೈರ್ಮೆಂಟ್ಸನ್ನು ರೆಡ್ಯೂಸ್ ಮಾಡೋದ್ರ ಮುಖಾಂತರ ಈವನ್ ನಾವು ಹೆಚ್ಚು ಕೋಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಇಂಪೋರ್ಟನ್ನು ಸಹ ರೆಡ್ಯೂಸ್ ಮಾಡಬೇಕು ಅಂತ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಹಾಕೋತಾ ಇದೆ. ಬಟ್ ಎಲ್ಲಿ ಮಟ್ಟಿಗೆ ನಾವು ಈ ಒಂದು ಇನ್ಸ್ಟಾಲ್ಡ್ ಕೆಪಾಸಿಟಿಯನ್ನು ನಾನ್ ಫಾಸಿಲ್ ಫ್ಯೂಯಲ್ಗೆ ಸಂಬಂಧಪಟ್ಟಂತೆ ಹೊಂದಿದ್ದೀವಿ ಅಂತ ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ನೀವು ಇಲ್ಲಿ ಗಮನ ಹರಿಸ್ಬೋದು, 2025 ನಾವು ಈ ಒಂದು ನಾನ್ ಫಾಸಿಲ್ ಫ್ಯೂಯಲ್ಸ್ಗೆ ಸಂಬಂಧಪಟ್ಟಂತೆ ನಿಯರ್ಲಿ 50% ಓಕೆ, ಇನ್ಸ್ಟಾಲ್ಡ್ ಕೆಪಾಸಿಟಿ ಅಂತ ಬಂದಾಗ 50% ಇನ್ಸ್ಟಾಲ್ಡ್ ಕೆಪಾಸಿಟಿಯನ್ನು ಬೈ ದಿ ಎಂಡ್ ಆಫ್ ಜೂನ್ 2025 ರೀಚ್ ಆಗಿರೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಇನ್ಸ್ಟಾಲ್ಡ್ ಕೆಪಾಸಿಟಿ ನಾನ್ ಫಾಸಿಲ್ ಫ್ಯೂಯಲ್ಸ್ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನ ಹರಿಸ್ಬೋದು. ಈವನ್ ಕಾರ್ಬನ್ ಇಂಟೆನ್ಸಿಟಿ ಅಂತ ಬಂದಾಗ ಎಲೆಕ್ಟ್ರಿಸಿಟಿ ಜನ್ರೇಷನ್ ನಡಿನಲ್ಲಿ ನಿಯರ್ಲಿ 0.703 ಟನ್ ಕಾರ್ಬನ್ ಡೈಆಕ್ಸೈಡ್ ಅಷ್ಟು ನಾವು ಗಮನ ಹರಿಸಿದಾಗ
ಸೊ ಪರ್ಟಿಕ್ಯುಲರ್ಲಿ ಇವಾಗ ನಾವು ನೋಡೋದಾದರೆ 2023 ಹಾಗೂ 24ರಲ್ಲಿ ಇರ್ತಕ್ಕಂಥ ಡೇಟಾ ಎಷ್ಟು ಮಟ್ಟಿಗೆ ಹೇಳುತ್ತೆ. ಈ ಮೊದಲಿರೋದು 20 ಹಾಗೂ 21ರಲ್ಲಿರ್ತಕ್ಕಂಥ ಕಂಟೆಕ್ಸ್ಟು 2023-2024 ನೋಡಿದಾಗ ಎಷ್ಟು ಮಟ್ಟಿಗೆ ಡಿಫರೆನ್ಸ್ ಇದೆ, 0.727. ಓಕೆ, ಸೊ ಟನ್ನಷ್ಟು ಕಾರ್ಬನ್ ಡೈಆಕ್ಸೈಡ್. ಇದರ ಒಂದು ಇಂಟೆನ್ಸಿಟಿಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಿಸಿಟಿ ಜನ್ರೇಷನಲ್ಲಿ ನಾವು ಕಾರ್ಬನ್ ಇಂಟೆನ್ಸಿಟಿಯನ್ನು ಚೆಕ್ ಮಾಡುವಾಗ ಇಷ್ಟರ ಮಟ್ಟಿಗೆ ಡೇಟಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದಲ್ಲ, ಭಾಳ ಡಿಫ್ರೆನ್ಸ್ ಏನು ನಾವು ಇಲ್ಲಿ ಕಾಣ್ತಾ ಇಲ್ಲ. ಸೊ ಎಲ್ಲಿ ಮಿಸ್ ಆಗ್ತಾ ಇದೆ? ಆಥರ್ ಅವರ ಐಡಿಯಾ ಏನಿದೆ ಅಂತಂದರೆ, ನಾವು ಎಫಿಷಿಯನ್ಸಿಯನ್ನು ಅಳವಡಿಸ್ಕೋಬೇಕು, ಕ್ಷಮತೆ ಅಂತ ಏನು ಕರಿತೀವಿ. ಸೊ ಇವಾಗ ನೀವು ಸಹ ಎಫಿಷಿಯೆಂಟ್ ಆಗಿದ್ದರೆ ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಸೊ 10 ಅವರ್ಸನ್ನೇ ಕೊಡೋದ್ರ ಬದಲಾಗಿ 2 ಅವರ್ಸಲ್ಲಿ ಅದು ಏನು ಟಾಪಿಕ್ ಅಲೊಕೇಶನ್ಸ್ ಇದೆಯಲ್ಲ, ವೆರಿ ಫೋಕಸ್ಡ್ ಆಗಿ ನೀವು ಓದಬೇಕಾಗುತ್ತೆ. ಎಫಿಷಿಯೆಂಟ್ ಇರೋದು ತುಂಬ ಇಂಪಾರ್ಟೆಂಟು. ಎಫಿಷಿಯೆಂಟ್ ಆಗಿರೋದ್ರಿಂದ ಆಟೋಮೆಟಿಕ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಟೈಮು ಸೇವ್ ಆಗುತ್ತೆ. ನಾವು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಕಡಿಮೆ ಸಮಯದಲ್ಲಿ. ಅದೇ ರೀತಿಯಾಗಿ ಎಫಿಷಿಯೆಂಟ್ ಎನರ್ಜಿಯನ್ನು ಯೂಸ್ ಮಾಡಬೇಕು. ಸೊ ಇವಾಗ ಹೆಚ್ಚು ಡಿಮ್ಯಾಂಡ್ ಇದೆ, ಎನರ್ಜಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಈ ಡಿಮ್ಯಾಂಡನ್ನು ನಾವು ನೋಡಬೇಕಾದ್ರೆ ಸಪ್ಲೈನೇ ಫುಲ್ಫಿಲ್ ಮಾಡಬೇಕಾಗುತ್ತಲ್ಲ. ಸೊ ಸಪ್ಲೈ ಅಂತಂದಾಗ ಆಟೋಮೆಟಿಕ್ಲಿ ಪ್ರೊಡಕ್ಷನ್ನು ಪ್ರಾಪರ್ ಆಗಿರಬೇಕು. ಸೊ ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಈ ಒಂದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡಬೇಕು ಎನರ್ಜಿಗೆ ಸಂಬಂಧಪಟ್ಟಂತೆ ಅಂತಂದಾಗ ಥ್ರೂಔಟ್ ದಿಸ್ ಪ್ರೋಸೆಸ್ಸಲ್ಲಿ ಎಫಿಷಿಯನ್ಸಿಯನ್ನು ತೋರಿಸ್ಬೇಕಾಗುತ್ತೆ. ಎಫಿಷಿಯನ್ಸಿಯನ್ನು ತೋರಿಸೋದ್ರ ಮುಖಾಂತರ ನಾವು ಬೇಕಾಗಿರುವಂಥ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡ್ಬೋದು. ಓಕೆ, ನಾವು ಇವಾಗ ಎಫಿಷಿಯನ್ಸಿಯನ್ನು ಫಸ್ಟ್ ಫ್ಯೂಯಲ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು. ಸೊ ಸೇವಿಂಗ್ ಇಟ್ ಸೆಲ್ಫ್ ಈಸ್ ಪ್ರೊಡ್ಯೂಸ್. ನಾವು ಸೇವ್ ಮಾಡೋದ್ರ ಮುಖಾಂತರ ಅದೇ ಪ್ರೊಡ್ಯೂಸ್ ಆಗುತ್ತೆ ಅಂತಲೇ ಹೇಗೆ ಹೇಳ್ಬೋದು. ಅದೇ ರೀತಿಯಾಗಿ ಆಥರ್ ಅವರು ಫಸ್ಟ್ ಫ್ಯೂಯಲ್ ಆಗಿ ನಾವು ಎನರ್ಜಿ ಎಫಿಷಿಯನ್ಸಿಯನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇದರಿಂದ ನಮ್ಗೆ ಏನು ಬೆನಿಫಿಟ್ ಆಗ್ಬೋದು ಅಂತಂದರೆ, ನಮ್ಮ ಒಂದು ಫ್ಲೆಕ್ಸಿಬಿಲಿಟಿ ಏನಿರುತ್ತಲ್ಲ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಫ್ಲೆಕ್ಸಿಬಿಲಿಟಿ ಎನ್ಹ್ಯಾನ್ಸ್ ಆಗುತ್ತೆ ಅಂದರೆ ಬೇಕಾಗಿರುವಂಥ ಒಂದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡೋದರಲ್ಲಿ ಸಹಕಾರಿಯಾಗುತ್ತೆ. ಮತ್ತು ನಾವು ಹೆಚ್ಚು ಪ್ರೊಡಕ್ಷನ್ ಮಾಡಬೇಕು ಅನ್ನುವಂಥದ್ದಿಲ್ಲ. ಈ ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ನಾವು ಹೆಚ್ಚು ಪ್ರೊಡ್ಯೂಸ್ ಮಾಡೋಕ್ಕಿಂತ ಇದ್ದದ್ದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದು ಒಂದು ಜಾಣತನ ಅಂತಲೇ ಹೇಳ್ಬೋದು. ಹಾಗೂ ಒಂದು ಕಾರ್ಬನ್ ಲಾಕ್ ಏನಿತ್ತಲ್ಲ ಅದನ್ನು ಅವಾಯ್ಡ್ ಮಾಡೋದಾಗಿ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಕಾರ್ಬನ್ ಲಾಕಿಂಗ್ಗೆ ಸಂಬಂಧಪಟ್ಟಂತೆ ಅವಾಯ್ಡೆನ್ಸನ್ನು ತರುತ್ತೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಅಂದರೆ ಇನ್ಎಫಿಷಿಯೆಂಟ್ ಟೆಕ್ನಾಲಜಿ ಏನಿರುತ್ತಲ್ಲ, ಸೊ ಇನ್ಎಫಿಷಿಯೆಂಟ್ ಟೆಕ್ನಾಲಜಿಯಿಂದಲೂ ಸಹ ಸಾಕಷ್ಟು ಕಾರ್ಬನ್ ಲಾಸ್ ಆಗ್ತಾ ಇತ್ತು, ಅದನ್ನು ಸಹ ತಡೆಗಟ್ಟುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಇದರಿಂದಾಗಿ ಪೀಕ್ ಲೋಡು ಸಹ ಮಾಡುವಂಥ ಅವಶ್ಯಕತೆ ಇರಲ್ಲ. ಇರೋದನ್ನು ನಾವು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದಾದರೆ ನಮ್ಗೆ ಇನ್ನೂ ಹೆಚ್ಚು ಕೋಲ್ ಬೇಕು, ಇನ್ನೂ ಹೆಚ್ಚು ಒಂದು ಫ್ಯೂಯಲ್ ಬೇಕು ಅನ್ನುವಂಥದ್ದು ಏನಿರುತ್ತಲ್ಲ ಆ ಡಿಮ್ಯಾಂಡು ಸಹ ರೆಡ್ಯೂಸ್ ಆಗುತ್ತೆ. ಸೊ ಇದರಿಂದಾಗಿ ಇವರು ಡಿಸ್ಕಸ್ ಮಾಡ್ತಾ ಇರೋದು, ಇದರಿಂದ ಬೆನಿಫಿಟ್ ಜಾಸ್ತಿ ಇದೆ. ಬೇರೆ ಬೇರೆ ಒಂದು ಕಂಟ್ರಿಗಳಲ್ಲೂ ಸಹ ಯೂಸ್ ಮಾಡೋದ್ರ ಪ್ರಕಾರ, ಫಾರ್ ಎಕ್ಸಾಂಪಲ್ ಇವಾಗ ಫ್ರಾನ್ಸ್ ಆಗಿರ್ಬೋದು, ನಾರ್ವೆ ಆಗಿರ್ಬೋದು ಮತ್ತು ಸ್ವೀಡನ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಇವರ ಒಂದು ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಪ್ರಾಕ್ಟೀಸ್ ಏನಿದೆಯಲ್ಲ, ಸೊ ಅವರು ಹೈಡ್ರೋ ಮತ್ತು ನ್ಯೂಕ್ಲಿಯರ್ಗೆ ಸಂಬಂಧಿಸಿದಂಥ ಶೇರ್ ಜಾಸ್ತಿ ಇದೆ ಅಲ್ವಾ. ಸೊ ನಮ್ದು ಏನಿರುತ್ತೆ ಆಗುತ್ತೆ ಅಂದರೆ ನಾವು ಕೋಲ್ ಮೇಲೆ ಹೆಚ್ಚು ಡಿಪೆಂಡನ್ನು ತೋರಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಬೇರೆ ಬೇರೆ ರೀತಿಯಂಥ ಡೈವರ್ಸ್ಡ್ ಆಗಿರುವಂಥ ಒಂದು ರಿನ್ಯೂಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡಬೇಕು. ಸೊ ಕೋಲೇ ನಾವು ಹೆಚ್ಚು ಯೂಸ್ ಮಾಡ್ತಾ ಇದ್ವಿ. ರ್ಯಾಪಿಡ್ ಡಿಮ್ಯಾಂಡ್ನ ಒಂದು ರಿಕ್ವೈರ್ಮೆಂಟ್ಸ್ನಿಂದಾಗಿ, ಅಂದರೆ ಗ್ರೋತ್ಗೋಸ್ಕರ ನಾವು ಕಂಪಲ್ಸರಿ ಎಲೆಕ್ಟ್ರಿಸಿಟಿ ಅದೆಲ್ಲ ಬೇಕೇ ಆಗುತ್ತೆ. ಹಾಗಾಗಿ ನಾವು ಕೋಲ್ ಮೇಲೆ ಹೆಚ್ಚು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದೀವಿ. ಡೈವರ್ಸಿಫೈ ಮಾಡಬೇಕು ಅನ್ನುವಂಥದ್ದಾಗಿಯೂ ಸಹ ಆಥರ್ ಅವರು ಫೋಕಸನ್ನು ಮಾಡ್ತಾ ಇದ್ದಾರೆ. ಎಫಿಷಿಯನ್ಸಿ, ಫ್ಲೆಕ್ಸಿಬಿಲಿಟಿ ತುಂಬ ಇಂಪಾರ್ಟೆಂಟು ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಇದರೊಂದಿಗೆ ಕೀ ರೆಕಮೆಂಡೇಷನ್ಸ್ಗಳನ್ನು ನಾವು ನೋಡೋದಾದರೆ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಡಿಸ್ಟ್ರಿಬ್ಯೂಟೆಡ್ ಫ್ಲೆಕ್ಸಿಬಿಲಿಟಿ ಹೆಂಗಿರಬೇಕು ಅಂದರೆ ಎಫಿಷಿಯೆಂಟಾಗಿ ಯೂಸ್ ಮಾಡಬೇಕು ಅಂತಂದರೆ ಡಿಸ್ಟ್ರಿಬ್ಯೂಷನ್ನು ಪ್ರಾಪರಾಗಿ ಇರಬೇಕು ಅನ್ನುವಂಥದ್ದಾಗಿ ಸಹ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಪ್ರೊಡಕ್ಷನ್ ಆಗಿರ್ತಕ್ಕಂತಹ ಈ ಒಂದು ಎಲೆಕ್ಟ್ರಿಸಿಟಿಯನ್ನು ನಾವು ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅನ್ನುವಂಥದ್ದಾಗಲಿ, ಮತ್ತು ಕೆಲವೊಂದಿಷ್ಟು ಸ್ಟಾರ್ ರೇಟಿಂಗ್ಸನ್ನು ಸಹ ಪ್ರೊವೈಡ್ ಮಾಡೋದ್ರ ಮುಖಾಂತರ. ಓಕೆ, ಸ್ಟಾರ್ ರೇಟಿಂಗ್ ಅಂತ ಕೊಟ್ಟಾಗ ಮಾರ್ಕೆಟಲ್ಲೂ ಸಹ ಒಂದು ಬೆನಿಫಿಟನ್ನು ತರುತ್ತೆ. ಸೊ ಇದರಿಂದಾಗಿ ಒಂದು ಎಫಿಷಿಯನ್ಸಿ ಅಥವಾ ಒಂದು ಇನ್ಸೆಂಟಿವ್ ರಿವಾರ್ಡ್ ಸಿಕ್ಕಂಗೆ ಆಗುತ್ತೆ ಅನ್ನೋದನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಈವನ್ ಸಮ್ಟೈಮ್ಸ್ ಏನಾಗುತ್ತಲ್ಲ, ಫ್ಲೆಕ್ಸಿಬಿಲಿಟಿ ಇರಬೇಕು, ಪ್ರೈಸಿಂಗ್ಗೆ ಸಂಬಂಧಪಟ್ಟಂತೂ ಸಹ ಫ್ಲೆಕ್ಸಿಬಿಲಿಟಿ ಇರಬೇಕು ಅನ್ನೋಂಥದ್ದಾಗಿ ನೋಡ್ತಾ ಇದ್ವಿ. ಕೆಲವೊಂದಿಷ್ಟು ಸ್ಮಾಲ್ ಸೆಕ್ಟರ್ಸ್ಗಳಿಗೆ, MSMEಸ್ಗಳಿಗೆ ಸಹ ಸ್ಮಾಲ್ ಸೆಕ್ಟರ್ಸ್ಗಳು ಏನಿರುತ್ತಲ್ಲ ಅವ್ರಿಗೂ ಸಹ ಸಪೋರ್ಟ್ ಮಾಡಬೇಕಾಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಇದರಿಂದ ಗ್ರೋತು ಸಹ ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಇವರು ಗ್ರೀನ್ ಕೂಲಿಂಗ್ಗೆ ಸಂಬಂಧಪಟ್ಟಂತೆಯೂ ಸಹ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಗ್ರೀನ್ ಕೂಲಿಂಗ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಇವಾಗ ಎನರ್ಜಿಯನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇರುವಂತಹ ಏರ್ ಕಂಡೀಷ್ನರ್ ಇರ್ಬೋದು. ಸೊ ಇವುಗಳೆಲ್ಲನೂ ಸಹ ನಾವು ಪ್ರಾಪರಾಗಿ ಎಫಿಷಿಯೆಂಟಾಗಿ ಅಲ್ಲಿ ಎಫಿಷಿಯನ್ಸಿಯನ್ನು ಯೂಸ್ ಮಾಡಬೇಕಾಗುತ್ತೆ ಅನ್ನೋದನ್ನು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಒಂದು ವಾಷಿಂಗ್ ಮೆಷಿನ್ ಆಗಿರ್ಬೋದು, ಏನೇನು ಯೂಸ್ ಮಾಡ್ತೀವಲ್ಲ ನಾವು ಎಲೆಕ್ಟ್ರಿಸಿಟಿ ಹೆಚ್ಚು ಕನ್ಸ್ಯೂಮ್ ಮಾಡೋವಂಥದ್ದು, ಸೊ ಅಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಸರಿಯಾದಂಥ ಒಂದು ಎಫಿಷಿಯೆಂಟ್ ಬೇಸ್ಡ್
ಮಷಿನ್ಸ್ಗಳನ್ನು ತಯಾರು ಮಾಡೋದಾಗಿ ಗ್ರೀನ್ ಕೂಲಿಂಗ್ ನಾವು ಸಪೋರ್ಟನ್ನು ಮಾಡಬೇಕು ಅನ್ನುವಂಥದ್ದಾಗಿ ಆಥರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಈ ಮೊದಲು ನಾವೇನು ಓಲ್ಡ್ ಪಾಲಿಸಿ ಇರುತ್ತಲ್ಲ ಅಥವಾ ಎನರ್ಜಿ ಕನ್ಸ್ಯೂಮ್ ಮಾಡ್ತಾ ಇರುವಂತಹ ಏನೇನು ಮಷಿನ್ಸ್ಗಳು ಇರುತ್ತಲ್ಲ ಅವನ್ನೆಲ್ಲ ಸ್ಕ್ರ್ಯಾಪ್ ಮಾಡೋದ್ರ ಮುಖಾಂತರ ಹೊಸದಾಗಿರ್ತಕ್ಕಂಥ ಎನರ್ಜಿ ಎಫಿಷಿಯೆಂಟ್ ಆಗಿರ್ತಕ್ಕಂತಹ ಮಷಿನ್ಸ್ಗಳನ್ನು ಸಹ ಅಳವಡಿಸ್ಕೋಬೇಕು ಅನ್ನುವಂಥದ್ದನ್ನು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಆಥರ್ ಅವ್ರು ಹೇಳ್ತಾ ಇರೋದು ಎಫಿಷಿಯನ್ಸಿ ಮೇಲೆ ನಾವು ಹೆಚ್ಚು ವರ್ಕನ್ನು ಮಾಡಬೇಕು, ಇದನ್ನು ಫಸ್ಟ್ ಫ್ಯೂಯಲ್ ಆಗಿ ಕನ್ಸಿಡರ್ ಮಾಡಬೇಕು ಅನ್ನೋದ್ರ ಮುಖಾಂತರ ಒಂದು ಬೆಸ್ಟ್ ಸೊಲ್ಯೂಷನನ್ನು ಕೊಡ್ತಾ ಇದ್ದಾರೆ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಸೊಲ್ಯೂಷನನ್ನು ನೀವು ಯೂಸ್ ಮಾಡ್ಕೋಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡುವಂಥದ್ದಾದರೆ ವಾಟ್ ಆರ್ ದ ಚಾಲೆಂಜಸ್ ವಿತ್ ದ ಹೈ ಸೀಸ್ ಟ್ರೀಟಿ ಅಂತ ಕಾಣ್ತಾ ಇದ್ದೀವಿ. ಈ ಆರ್ಟಿಕಲನ್ನು ನಾವು GS ಪೇಪರ್ 2 ಹಾಗೂ GS ಪೇಪರ್ 3 ನಡಿನಲ್ಲಿ ಗಮನ ಹರಿಸ್ಬೋದಲ್ವಾ. ಇವಾಗ ಓಷನ್ ಬಯೋಡೈವರ್ಸಿಟಿ ಆಗಿರ್ಬೋದು, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ, ಅದರಲ್ಲೂ ನಾವು ಲೈಫ್ ಬಿಲೋ ವಾಟರ್ ಅಂತ ಹೇಳ್ತೀವಲ್ವಾ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 14 ನಡಿನಲ್ಲಿ ಗಮನ ಹರಿಸ್ತೀವಿ, ಹೌದಲ್ವಾ. ಸೊ ಇದರ ಆಧಾರದ ಮೇಲೆ ನಾವು ಎಷ್ಟು ಮಟ್ಟಿಗೆ ಪ್ರೊಟೆಕ್ಷನನ್ನು ಮಾಡ್ತಾ ಇದ್ದೀವಿ, ಗ್ಲೋಬಲ್ ಲೆವೆಲಲ್ಲಿ ಎನ್ವಿರಾನ್ಮೆಂಟ್ ಗವರ್ನೆನ್ಸ್ ಯಾವ ರೀತಿಯಾಗಿದೆ, ಸೊ ಮಲ್ಟಿಲ್ಯಾಟ್ರಲ್ ಟ್ರೀಟೀಸ್ಗಳು ಏನು ನಡೀತಾ ಇರ್ತಾವಲ್ಲ, ಒಂದು ಪರ್ಟಿಕ್ಯುಲರ್ ಬಯೋಡೈವರ್ಸಿಟಿ ಆಗಿರ್ಬೋದು ಅಥವಾ ಯಾವುದಾದ್ರೂ ನ್ಯಾಚುರಲ್ ರಿಸೋರ್ಸನ್ನು ಕನ್ಸರ್ವ್ ಮಾಡುವಂಥದ್ದು, ಸೊ ಗ್ಲೋಬಲ್ ಲೆವೆಲಲ್ಲಿ ಎಲ್ಲರಿಗೂ ಸಹ ಅಷ್ಟೇ ಇಂಪಾರ್ಟೆನ್ಸನ್ನು ತೋರಿಸ್ತಕ್ಕಂಥ ಈ ಒಂದು ಓಷನ್ಗೆ ಸಂಬಂಧಪಟ್ಟಂತೆ ಹೈ ಸೀಸ್ ಟ್ರೀಟಿಯನ್ನು ನಾವು ಏನು ಗಮನ ಹರಿಸ್ತಾ ಇದ್ದೀವಿ, ಇಲ್ಲಿ ಕೆಲವೊಂದಿಷ್ಟು ಲೂಪ್ ಹೋಲ್ಸ್ಗಳಿದ್ದಾವೆ ಅಂತ ಆರ್ಟಿಕಲಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಪ್ರಥಮ ಹಂತದಲ್ಲಿ ನಮಗೆ ಬೇಕಾಗಿರುವಂತಹ ಬೇಸಿಕ್ ಇನ್ಫಾರ್ಮೇಷನ್ ಅಂತಂದರೆ ಲಾ ಯಾವ ರೀತಿಯಾಗಿ ನಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದೆ, ಗ್ಲೋಬಲ್ ಲೆವೆಲಲ್ಲಿ ಕನ್ಸರ್ವೇಷನ್ ಮಾಡಲಿಕ್ಕೆ ಹೇಗೆ ಮುಂದಾಗಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕಲ್ವಾ. 1982ನಲ್ಲಿ 1982ರಲ್ಲಿ ಪರ್ಟಿಕ್ಯುಲರ್ಲಿ ಯುನೈಟೆಡ್ ನೇಷನ್ಗೆ ಸಂಬಂಧಪಟ್ಟಂತೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ ಅಂತ ಏನು ಕರಿತೀವಿ. ಸೊ ಈ ಒಂದು ಲಾ ಆಫ್ ಸಿ ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಈ ಕನ್ವೆನ್ಷನ್ಸ್ ಏನು ಹೇಳುತ್ತೆ ಅಂತಂದರೆ ಎಲ್ಲ ರಾಷ್ಟ್ರಗಳು ಓಷನ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ವೇಷನನ್ನು ಮಾಡಬೇಕು, ಹೇಗೆ ಒಂದು ಓಷನ್ ರಿಲೇಟೆಡ್ ಇರುವಂಥ ರಿಸೋರ್ಸ್ನಲ್ಲಿ ಅಥವಾ ಪರ್ಟಿಕ್ಯುಲರ್ ಏರಿಯಾವನ್ನು ಒಂದು ರಾಷ್ಟ್ರಕ್ಕೆ ಸವರ್ನಿಟಿಯನ್ನು ಸಹ ಟೈಟಲ್ ಕೊಡೋದ್ರ ಮುಖಾಂತರ ಈ ಒಂದು ಕನ್ವೆನ್ಷನ್ ಇಂಟರ್ನ್ಯಾಷನಲ್ ಲಾ ಸಹಕಾರಿ ಆಗಿದೆ ಅಂತಲೂ ಸಹ ನಾವು ಗಮನ ಹರಿಸ್ಬೋದು ಅಲ್ವಾ. ಸೊ ಯಾವ ರೀತಿಯಾಗಿ ಒಂದು ರಾಷ್ಟ್ರ ನ್ಯಾವಿಗೇಷನನ್ನು ಮಾಡ್ಬೋದು, ಅವ್ರಿಗಿರ್ತಕ್ಕಂಥ ಒಂದು ಸ್ವತಂತ್ರತೆ ಎಷ್ಟು ಮಟ್ಟಿಗಿದೆ ಅಂತ ಒಂದು ಬಾರ್ಡರ್ ಲೈನನ್ನು ಹಾಕಿರ್ತಾರೆ. 1982ನಲ್ಲಿ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಅಂತ ನಾವು ನೋಡಿದಾಗ ಪರ್ಟಿಕ್ಯುಲರ್ಲಿ ಈ ಒಂದು ಲಾ ಆಫ್ ಸಿ ನಡಿನಲ್ಲಿ ಇಂಟರ್ನಲ್ ವಾಟರ್ಸ್ಗಳು ಯಾವ ರೀತಿಯಾಗಿದೆ, ಮೇಜರ್ಲಿ ಕೆಲವೊಂದಿಷ್ಟು ಝೋನ್ಸ್ಗಳನ್ನು ಇವರು ಐಡೆಂಟಿಫೈ ಮಾಡಿದ್ದಾರೆ. ಇಂಟರ್ನಲ್ ವಾಟರ್ಸ್ ಅಂತ ನೋಡ್ಬೋದು, ಟೆರಿಟೋರಿಯಲ್ ವಾಟರ್ಸ್ ಅಂತ ನಾವಿಲ್ಲಿ ಕರಿತಾ ಇದ್ದೀವಿ, ಕಾಂಟಿಗಿಯಸ್ ಝೋನ್ಸ್ ಅಂತ ನೋಡ್ತೀವಿ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ಹೈ ಸಿ. ಸೊ ಈ ಒಂದು ಇಶ್ಯೂ ಏನಿದೆಯಲ್ಲ ಹೈ ಸಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ದೀವಿ. ಈ ಒಂದು ಲಾ ನಡಿನಲ್ಲಿ ಈ ರೀತಿಯಾಗಿ 5 ಝೋನ್ಸ್ಗಳನ್ನು ಮಾಡಿದ್ದಾರೆ. ಓಕೆ, ಸೊ ಪ್ರಾಪರಾಗಿ ಒಂದು ರಾಷ್ಟ್ರ ಹೇಗೆ ರಿಸೋರ್ಸಸ್ಗಳನ್ನು ಯುಟಿಲೈಸ್ ಮಾಡ್ಕೋಬೋದು, ಬೇರೆ ರಾಷ್ಟ್ರದ್ದೂ ಸಹ ಏನಾದರೂ ಶಿಪ್ಪಿಂಗ್ ಬಂದಾಗ ಅಥವಾ ಏನಾದರೂ ಸ್ಪೇಸನ್ನು ಯೂಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಅವರು ಒಂದು ಸವರ್ನಿಟಿಯನ್ನು ಹೊಂದಿರ್ತಾರೆ ಅಂತಲೂ ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬೇಸ್ ಲೈನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಒಂದು ರಾಷ್ಟ್ರ ಲೋ ವಾಟರ್ ಲೈನನ್ನು ಐಡೆಂಟಿಫೈ ಮಾಡೋದ್ರ ಮುಖಾಂತರ ರಿಕಗ್ನೈಸ್ ಮಾಡುತ್ತೆ, ನಮ್ಮ ಒಂದು ಬೇಸ್ ಲೈನ್ ಇಲ್ಲಿ ತನಕ ಇದೆ ಅಂತ ಹೇಳುತ್ತೆ. ಸೊ ಒಂದು ಕೋಸ್ಟಲ್ ಸ್ಟೇಟ್ ಅಂತ ಏನು ಕರಿತೀವಿ, ಕೋಸ್ಟಲ್ ಏರಿಯಾದಲ್ಲಿ ಅವರು ರಿಕಗ್ನೈಸ್ ಮಾಡ್ತಾರೆ ಬೇಸ್ ಲೈನ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ. ಈ ಬೇಸ್ ಲೈನ್ನ ಒಳಗಡೆ ವಾಟರ್ ಏನಿರುತ್ತಲ್ಲ ಇದನ್ನು ಇಂಟರ್ನಲ್ ವಾಟರ್ ಅನ್ನುವಂಥ ನೇಮಿಂದ ಕರೀತಾರೆ. ಸೊ ಇಂಟರ್ನಲ್ ವಾಟರ್ ಅಂತಂದರೆ ಬೇಸ್ ಲೈನಿಂದ ಒಳಗಡೆ ಇರತಕ್ಕಂಥ ವಾಟರ್ ಏನಿರುತ್ತಲ್ಲ ಕಂಪ್ಲೀಟಾಗಿ ಅದನ್ನ ಇಂಟರ್ನಲ್ ವಾಟರ್ ಅಂತ ಕರೀತಾರೆ. ಸೊ ಈ ಒಂದು ಇಂಟರ್ನಲ್ ವಾಟರಲ್ಲೇ ನಾವೇನು ನೋಡ್ಬೋದು, ಪೋರ್ಟ್ಸ್ಗಳನ್ನು ಕಾಣ್ತೇವೆ ಅಥವಾ ಬೇಗಳನ್ನು ಕಾಣ್ತೇವೆ, ರಿವರ್ಸ್ಗಳನ್ನು ಕಾಣ್ತೇವೆ, ಲೇಕ್ಸ್ಗಳನ್ನು ಕಾಣ್ತೇವೆ. ಇಂಟರ್ನಲ್ ವಾಟರಲ್ಲಿ ಇವೆಲ್ಲ ಬಾಡೀಸ್ಗಳು ಕಂಡುಬರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾಗಿ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಇನ್ನೋಸೆಂಟ್ ಪ್ಯಾಸೇಜ್ ರಿಲೇಟೆಡ್ ಇರತಕ್ಕಂಥ ರೈಟ್ಸ್ ಇರೋದಿಲ್ಲ. ಬೇರೆ ಕಂಟ್ರೀಸ್ಗಳು ಪ್ಯಾಸೇಜ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟೊಂದು ರೈಟ್ ಇಲ್ಲ. ಇವಾಗ ಕಂಪ್ಲೀಟ್ ಕೋಸ್ಟಲ್ ಸ್ಟೇಟ್ ಅಂತ ಏನು ಕರಿತೀವಿ ಅವ್ರಿಗೆ ಕಂಪ್ಲೀಟ್ ಆಗಿರುವಂಥ ಒಂದು ಸವರ್ನಿಟಿ ಇರುತ್ತೆ, ಅಧಿಕಾರ ಇರುತ್ತೆ ಇಂಟರ್ನಲ್ ವಾಟರ್ಸ್ ಅಂತ ಬಂದಾಗ. ಇಂಟರ್ನಲ್ ವಾಟರ್ಸ್ ಆದಮೇಲೆ ಟೆರಿಟೋರಿಯಲ್ ವಾಟರ್ ಅನ್ನುವಂಥದ್ದಾಗಿ ನೀವು ಗಮನ ಹರಿಸ್ಬೋದು. ಇಲ್ಲಿ 12 ನಾಟಿಕಲ್ ಮೈಲ್ಸ್ ಅಂತ ಏನು ಮೆನ್ಷನ್ ಮಾಡಿದ್ದಾರೆ, ಬೇಸ್ ಲೈನಿಂದ 12 ನಾಟಿಕಲ್ ಮೈಲ್ಸ್ ಅಂತ ಬಂದಾಗ ಟೆರಿಟೋರಿಯಲ್ ಸಿ ಅಂತ ಅನ್ಸ್ಕೊಳ್ಳುತ್ತೆ. ಈ ಏರಿಯಾ ಏನಿದೆಯಲ್ಲ ಸಿ ವರ್ಡ್ಸ್ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಈ ಒಂದು ಬೇಸ್ ಲೈನಿಂದ ಸಿ ವರ್ಡ್ಸ್ ಅಂತ ನೋಡ್ತೀವಿ. ಸೊ ಬೇಸ್ ಲೈನ್ಕಿಂತ ಬಿಫೋರ್ ಏನಿರುತ್ತಲ್ಲ ಅದು ಲ್ಯಾಂಡ್ ವರ್ಡ್ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಇದು ಕ್ಲಿಯರ್ ಆಗಿದೆಯಲ್ಲ, 12 ನಾಟಿಕಲ್ ಮೈಲ್ಸ್ ಅಂತ ನಾವು ಟೆರಿಟೋರಿಯಲ್ ಸಿಗೆ ಸಂಬಂಧಪಟ್ಟಂತೆ ಕರಿತೀವಿ. ಸೊ ಈ ಒಂದು ಬೇಸ್ ಲೈನಿಂದ ಆಗಿರುವಂಥ 12 ನಾಟಿಕಲ್ ಮೈಲ್ಸ್ ಆದಮೇಲೆ ಅಗೇನ್ ಎಡಿಷ್ನಲ್ ಆಗಿ ನಾವು 12 ನಾಟಿಕಲ್ ಮೈಲ್ಸನ್ನು ಆ್ಯಡ್ ಮಾಡ್ತೀವಿ. ಸೊ ಈ ಒಂದು 12 ನಾಟಿಕಲ್ ಮೈಲ್ಸ್ ಆ್ಯಡ್ ಮಾಡಿರುವಂಥ ಸಂದರ್ಭದಲ್ಲಿ ಇದನ್ನು ಕಾಂಟಿಗಿಯಸ್ ಝೋನ್ ಅನ್ನುವಂಥದ್ದಾಗಿಯೂ ಸಹ ಕರೀತಾರೆ. ಸೊ ಕಾಂಟಿಗಿಯಸ್ ಝೋನ್ ಅಂತ ಬಂದಾಗ ಟೋಟಲ್ ಆಗಿ ಬೇಸ್ ಲೈನಿಂದ ಎಷ್ಟಿರುತ್ತಪ್ಪ 20 ನಾಟಿಕಲ್ ಮೈಲ್ಸ್ ಇರೋದಾಗಿ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಈ ರೀತಿಯಾಗಿಯೂ ಸಹ ಇಲ್ಲಿ ಒಂದು ರಾಷ್ಟ್ರದ ಸವರ್ನಿಟಿ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಇವಾಗ ಏನು ಮಾಡ್ತಾರೆ ಅಂತಂದರೆ
ಈ ಒಂದು ಟೆರಿಟೋರಿಯಲ್ ಸೀಗೂ ಹಾಗೂ ಕಾಂಟಿಗ್ಯೂಸ್ ಸೀಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ನ್ಯಾಷನಲ್ ಏರ್ ಸ್ಪೇಸ್ ಏನಿರುತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಡಿಫ್ರೆನ್ಸ್. ಟಿಲ್ ಟೆರಿಟೋರಿಯಲ್ ವಾಟರ್ ಅಥವಾ ಟೆರಿಟೋರಿಯಲ್ ಸಿ ಎಂಡ್ ಆಗುತ್ತಲ್ಲ ಅಲ್ಲಿ ತನೂ ಸಹ ನ್ಯಾಷನಲ್ ಏರ್ ಸ್ಪೇಸನ್ನು ಯೂಸ್ ಮಾಡೋದ್ರಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಆ ಒಂದು ರಾಷ್ಟ್ರದ ನ್ಯಾಷನಲ್ ಸ್ಪೇಸ್ ಅಂತ ಗಮನ ಹರಿಸ್ತೀವಿ. ಬಟ್ ಕಾಂಟಿಗ್ಯೂಸ್ ಝೋನ್ ಅಂತ ಬಂದಾಗ ಇಲ್ಲಿ ಯಾವುದೇ ರೀತಿಯಾಗಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಇದೊಂದು ಲಿಮಿಟೇಷನ್ಸನ್ನು ಇದು ರಿಮೂವ್ ಮಾಡಲಾಗುತ್ತೆ ಅಂತ ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಕಾಂಟಿಗ್ಯೂಸ್ ಝೋನ್ ಏನಿದೆಯಲ್ಲ ಇದು ಇಂಟರ್ಮೀಡಿಯರಿ ಆಗಿ ಆ್ಯಕ್ಟ್ ಮಾಡುತ್ತೆ ಈ ಒಂದು ಟೆರಿಟೋರಿಯಲ್ ಹಾಗೂ ಹೈ ಸಿ ಮಧ್ಯೆ ಇರೋದನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಇದರೊಂದಿಗೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ತುಂಬ ಸರ್ತಿ ಕೇಳಿರ್ತಿರಲ್ಲ. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತಂದರೆ ಫ್ರಾಮ್ ದ ಬೇಸ್ ಲೈನ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಫ್ರಾಮ್ ದ ಬೇಸ್ ಲೈನ್ 200 ನಾಟಿಕಲ್ ಮೈಲ್ಸ್ ಇದೆ. ಸೊ ನೀವು ಇಲ್ಲಿ ಕನ್ಸಿಡರ್ ಮಾಡಬೇಕು ಈ ಒಂದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಡಿನಲ್ಲಿ ಪರ್ಟಿಕ್ಯುಲರ್ಲಿ ಟೆರಿಟೋರಿಯಲ್ ಸೀನು ಕಂಡುಬರುತ್ತೆ, ಕಾಂಟಿಗ್ಯೂಸ್ ಝೋನು ಸಹ ಕಂಡುಬರುತ್ತೆ. ಸೊ ಒಟ್ಟಾರೆಯಾಗಿ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಬಂದಾಗ ಬೇಸ್ ಲೈನಿಂದ 200 ನಾಟಿಕಲ್ ಮೈಲ್ಸ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮಗಿದು ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಈ ಒಂದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆದಮೇಲೆ ಬರುವಂಥದ್ದು ಏನಿದೆಯಲ್ಲ ಇದು ಹೈ ಸಿ ಅಂತ ನಾವು ಕರಿತೀವಿ. ಓಕೆ, ಈ ಒಂದು ಹೈ ಸಿಗೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೋರೇಷನ್ ಯಾವ ರೀತಿಯಾಗಿರಬೇಕು. ಈ ಒಂದು ಹೈ ಸಿ ರೀಜನ್ ಏನಿದೆಯಲ್ಲ ಪರ್ಟಿಕ್ಯುಲರ್ಲಿ ಇದು ಎಲ್ಲರಿಗೂ ಯೂಸ್ ಆಗುವಂಥದ್ದು. ಸೊ ಆಲ್ ಮ್ಯಾನ್ ಕೈಂಡ್ಗೆ ಸಂಬಂಧಪಟ್ಟಂಥ ರಿಸೋರ್ಸ್ ಅಂತ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಒಂದು ರಾಷ್ಟ್ರದ ಜ್ಯೂರಿಸ್ಟಿಕ್ಷನ್ಸ್ ಏನಿರುತ್ತಲ್ಲ ಅಧಿಕಾರ ವ್ಯಾಪ್ತಿಯಿಂದ ಹೊರಗಡೆ ಬಂದಿರೋದಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಪೀಸ್ಫುಲ್ ಪರ್ಪಸ್ಗೋಸ್ಕರ ಇದನ್ನು ಯೂಸ್ ಮಾಡ್ಬೋದು. ಈವನ್ ಕೆಲವೊಂದಿಷ್ಟು ಮರೈನ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಂಡರ್ ಸಿ ಎಕ್ಸ್ಪ್ಲೋರೇಷನ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಸರ್ಚ್ ಮಾಡ್ತಾ ಇದ್ದೀವಿ, ಏನಾದರೂ ಹ್ಯೂಮನ್ ಹೆಲ್ಪ್ ಆಗ್ತಕ್ಕಂಥ ಒಂದು ರಿಸರ್ಚ್ ಮಾಡ್ತಾ ಇದ್ದೀವಿ, ಏನಾದರೂ ರಿಸೋರ್ಸಸ್ಗಳನ್ನು ಯೂಸ್ ಮಾಡ್ತೀವಿ ಅಂತಂದರೆ ಹೈ ಸಿಯನ್ನು ಯೂಸ್ ಮಾಡ್ಬೋದು ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಈ ಒಂದು ಯುನೈಟೆಡ್ ನೇಷನ್ಸ್ ಲಾ ಆಫ್ ಸೀನಲ್ಲಿ ಯಾವ ರೀತಿಯಾಗಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟು. ಇವಾಗ ನಾವು ಹೈ ಸೀಸ್ಗೆ ಸಂಬಂಧಪಟ್ಟಂತೆ ಶಿಫ್ಟ್ ಆಗೋದಾದರೆ ಇಲ್ಲಿ ನೀವು ನೋಡ್ಬೋದು 2023ರಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಟ್ರೀಟಿ, ಹೈ ಸೀಸ್ ಟ್ರೀಟಿ ಅಂತಲೇ ಹೇಳ್ಬೋದು, ಹೈ ಸೀಸ್ ಟ್ರೀಟಿ ಅಂತ ಗಮನ ಹರಿಸ್ಬೋದು, ಅಥವಾ ಇದನ್ನು ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತಾರೆ. ಸೊ ಎರಡೂ ನೇಮ್ ಸೇಮು, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಟ್ರೀಟಿ ಅಂದರೂ ಒಂದೇ, ಹೈ ಸೀಸ್ ಟ್ರೀಟಿ ಅಂದರೂ ಒಂದೇ. ಸೊ ಇಲ್ಲಿ ರೆಟಿಫೈಡ್ ಮಾಡಿರ್ತಕ್ಕಂಥ ಸಾಕಷ್ಟು 60+ ಕಂಟ್ರೀಸ್ಗಳನ್ನು ನೋಡ್ತೇವೆ. ಇದು ಫೋರ್ಸ್ ಬರಬೇಕಾಗಿರುವಂಥದ್ದಂದರೆ 2026ರಲ್ಲಿ ಜಾರಿಗೆ ತರುವಂಥ ಒಂದು ಸಾಧ್ಯತೆ ಇದೆ, ಜನವರಿಗೆ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಇದನ್ನು ಫೋಕಸ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡಲೇಬೇಕಾಗತ್ತೆ. ನಾವು ಇವಾಗ ನೋಡಿದ್ವಲ್ಲ 1982ನಲ್ಲಿ ಇರ್ತಕ್ಕಂಥ ಯುನೈಟೆಡ್ ನೇಷನ್ಸ್ಗೆ ಸಂಬಂಧಪಟ್ಟಂಥ ಒಂದು ಕನ್ವೆನ್ಷನ್ ಲಾ ಆಫ್ ಸಿ. ಸೊ ಇದರ ಅಡಿನಲ್ಲಿ ಈ ಫ್ರೇಮ್ವರ್ಕನ್ನು ತರ್ತಾ ಇದ್ದಾರೆ ಅಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಟ್ರೀಟಿಗೆ ಸಂಬಂಧಪಟ್ಟಂಥ ಕೀ ಏರಿಯಾ ಅಂತಂದರೆ ಮರೈನ್ ಜೆನೆಟಿಕ್ ರಿಸೋರ್ಸಸ್ಸನ್ನು ಇವರು ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಮರೈನಲ್ಲಿ ಹೆಚ್ಚು ಜೆನೆಟಿಕ್ ರಿಸೋರ್ಸಸ್ಗಳಿರುತ್ತೆ, ಸಾಕಷ್ಟು ಬಯೋಡೈವರ್ಸಿಟಿ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ರಿಸೋರ್ಸಸ್ಗಳನ್ನು ಎಷ್ಟು ಮಟ್ಟಿಗೆ ಯೂಸ್ ಮಾಡ್ಬೋದು, ಇಲ್ಲಿ ಇರ್ತಕ್ಕಂಥ ರಿಸೋರ್ಸಸ್ಗಳನ್ನು ಮನುಷ್ಯನಿಗೆ ಸಹಕಾರಿ ಆಗುವಂತೆ ನಾವು ಹೇಗೆ ಯೂಸ್ ಮಾಡ್ಬೋದು, ಇದನ್ನು ಮಾನಿಟರಿ ಆಸ್ಪೆಕ್ಟ್ನಲ್ಲಿ ನಾನ್ ಮಾನಿಟರಿ ಆಸ್ಪೆಕ್ಟ್ನಲ್ಲಿ ಹೇಗೆ ಕನ್ವರ್ಟ್ ಮಾಡ್ಬೋದು ಅನ್ನುವಂಥದ್ದಾಗಲಿ, ಕಾಮನ್ ಹೆರಿಟೇಜ್ ಆಫ್ ಹ್ಯೂಮನ್ ಕೈಂಡ್ ಅನ್ನುವಂಥದ್ದಾಗಿಯೂ ಸಹ ಇವರು ಡಿಕ್ಲರೇಷನನ್ನು ಮಾಡ್ತಾ ಇದ್ದಾರೆ. ಈವನ್ ಏರಿಯಾ ಬೇಸ್ಡ್ ಮ್ಯಾನೇಜ್ಮೆಂಟ್ ಟೂಲನ್ನು ತರಲಿಕ್ಕೆ ಮುಂದಾಗ್ತಾರೆ, ಏರಿಯಾ ಬೇಸ್ಡ್ ಮ್ಯಾನೇಜ್ಮೆಂಟ್ ಟೂಲನ್ನು ಸಹ. ಸೊ ಅಂದರೆ ಇವಾಗ ಮರೈನನ್ನು ಸಹ ಪ್ರೊಟೆಕ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅಲ್ಲ, ಒಂದೊಂದು ಏರಿಯಾದಲ್ಲಿ ಬಯೋಡೈವರ್ಸಿಟಿ ರಿಚ್ನೆಸ್ ಇರುತ್ತೆ, ಒಂದೊಂದು ಏರಿಯಾದಲ್ಲಿ ಅಷ್ಟೊಂದು ಬಯೋಡೈವರ್ಸಿಟಿ ಇರದೇ ಇರುವಂಥ ಸಾಧ್ಯತೆ ಇರುತ್ತೆ. ಬಟ್ ಬಯೋಡೈವರ್ಸಿಟಿಯನ್ನು ಕನ್ಸರ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್, ಬಿಕಾಸ್ ಕ್ಲೈಮೇಟ್ ರೆಸಿಲಿಯನ್ಸ್ ಇವತ್ತು ಇಂಪ್ರೂವ್ ಆಗಬೇಕು ಅಂತಂದರೆ ಡೈವರ್ಸಿಟಿ ಈಸ್ ದ ಪ್ರೈಮರಿ ಆ್ಯಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಲ್ವಾ. ಸೊ ಹಾಗಾಗಿ ನಾವು ಇಲ್ಲಿ ಡೈವರ್ಸಿಟಿಯನ್ನು ಸಹ ಎನ್ಶೋರ್ ಮಾಡಬೇಕು, ರೀಜ್ನಲ್ ವೈಸ್ ನಾವು ರಿಸರ್ಚನ್ನು ಮಾಡಬೇಕು ಅಥವಾ ರೀಜ್ನಲ್ ವೈಸ್ ಫೋಕಸನ್ನು ಮಾಡಬೇಕು, ಇದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋಂಥದ್ದಾಗಿಯೂ ಸಹ ನಾವು ನೋಡ್ಬೋದು. ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಓಕೆ, ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಅಡಿನಲ್ಲೂ ಸಹ ಇವಾಗ ಹೇಗೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಆಗುತ್ತೆ, ಟ್ರಾನ್ಸ್ಬೌಂಡರಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಮ್ಯಾಂಡೇಟರಿ ಪ್ರೊವಿಷನ್ಸ್ಗಳು ಏನಿರುತ್ತೆ ಅಥವಾ ಮ್ಯಾಂಡೇಟರಿ ಆ್ಯಕ್ಟಿವಿಟೀಸ್ಗಳು ಏನಿರುತ್ತೆ ಇವುಗಳನ್ನೆಲ್ಲೂ ಸಹ ನಾವು ಅಸೆಸ್ ಮಾಡಬೇಕಾಗುತ್ತೆ ಅಂತ. ಸೊ ಯಾವುದೇ ರೀತಿಯಾಗಿ ಹಾರ್ಮೋನು ಆಗಬಾರ್ದು, ಹಾಗೆ ನಾವು ಬೆಳವಣಿಗೆನೂ ಸಹ ಕಾಣಬೇಕು. ಇಲ್ಲಿ ಟೆಕ್ನಾಲಜೀಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ, ಸೈಂಟಿಫಿಕ್ ರಿಸರ್ಚಸ್ಗಳನ್ನು ಮಾಡೋದ್ರ ಮುಖಾಂತರ, ಬೇರೆ ಬೇರೆ ರಾಷ್ಟ್ರಗಳ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಮುಖಾಂತರ ನಾವು ಮರೈನಲ್ಲಿರ್ತಕ್ಕಂತಹ ಅಥವಾ ಈ ಒಂದು ಸಮುದ್ರದಲ್ಲಿ ಇರ್ತಕ್ಕಂತಹ ಕಡಲಲ್ಲಿ ಇರ್ತಕ್ಕಂತಹ ಒಂದು ವನ್ಯಜೀವಿಗಳ ರಕ್ಷಣೆಯನ್ನು ಮಾಡಲಿಕ್ಕೆ ಮುಂದಾಗಬೇಕು ಅಂತ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಇದೊಂದು ಏನಂತಂದರೆ ಗ್ಲೋಬಲ್ ಲೆವೆಲಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಇನಿಷಿಯೇಟಿವ್. ಸೊ ಈ ಒಂದು ಇನಿಷಿಯೇಟಿವ್ನಲ್ಲಿ ಪ್ರಿನ್ಸಿಪಲ್ಸ್ ನಾವು ಏನು ಯೂಸ್ ಮಾಡ್ತಾ ಇದ್ವಿ ಎಲ್ಲರಿಗೂ ಸಹ ಹೆಲ್ಪ್ ಆಗುವಂತೆ, ಹಾಗೂ ಇಲ್ಲಿ ನಾವು ತರ್ತಾ ಇರುವಂಥ ಗವರ್ನೆನ್ಸ್ ಅಥವಾ ಯಾವುದೇ ರೀತಿಯಾಗಿ ಪೈರಸಿ ಇರಬಾರ್ದು. ಇವಾಗ ನಾವೇನು ಹೇಳಿದ್ವಿ, ಮರೈನ್ ಜೆನೆಟಿಕ್ ರಿಸೋರ್ಸ್ ಅಂತ ಏನು ಕರಿತೀವಿ. ಸೊ ಜೆನೆಟಿಕ್ ರಿಸೋರ್ಸನ್ನು ಯೂಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಪೈರಸಿ ಇರಬಾರ್ದು. ಸೊ ಅಂದರೆ ಡೆವಲಪ್ಡ್ ನೇಷನ್ಸ್ಗಳು ಏನು ಮಾಡ್ಬೋದು, ಕೆಲವೊಂದಿಷ್ಟು
ರಿಸೋರ್ಸ್ಗಳನ್ನು ಎಕ್ಸ್ಪ್ಲೋರೇಷನ್ ಮಾಡೋದ್ರ ಮುಖಾಂತರ ಅದರಲ್ಲಿ ಮತ್ತೆ ಪೇಟೆಂಟನ್ನು ತರುವಂಥದ್ದಾಗಿ ಇವೆಲ್ಲ ಮಾಡ್ತಾರಲ್ಲ, ಇವೆಲ್ಲ ಅವಶ್ಯಕತೆ ಇಲ್ಲ ಅನ್ನುವಂಥದ್ದಾಗಿನೂ ಸಹ ಎಂಫೋಸಿಸ್ ಮಾಡ್ತಾ ಇದ್ವಿ. ಸೊ ಬೆನಿಫಿಟನ್ನು ಎಲ್ಲರಿಗೂ ಸಹ ಶೇರ್ ಮಾಡುವಂಥ ಒಂದು ಫ್ರೇಮ್ವರ್ಕನ್ನು ತರಬೇಕಾಗುತ್ತೆ. ಸೊ ಮೇಜರ್ಲಿ ಇಲ್ಲಿ ಏನಂತಂದರೆ ಕೆಲವೊಂದಿಷ್ಟು ಸ್ಟೇಟ್ಸ್ಗಳು ಪಾರ್ಟಿಸಿಪೇಷನನ್ನು ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ US ಆಗಿರ್ಬೋದು, ಈವನ್ ಚೈನಾ ಆಗಿರ್ಬೋದು. ಚೈನಾ ಸೊ ಯುನೈಟೆಡ್ ನೇಷನ್ನ ಕನ್ವೆನ್ಷನ್ನೇ ಅಗ್ರಿ ಆಗೋದಿಲ್ಲ. ಸೊ ಈ ಒಂದು ಲಾ ಆಫ್ ಸಿ ನಡಿಯಲ್ಲಿ ಅವರು ಪ್ರಾಪರಾಗಿ ಟೆರಿಟೋರಿಯಲ್ ವಾಟರ್ ಯಾವ ರೀತಿಯಾಗಿರುತ್ತೆ ಇವನ್ನೆಲ್ಲ ಫಾಲೋನೇ ಮಾಡೋದಿಲ್ಲ ಅಂತ ಹೇಳ್ಬೋದು. ಈವನ್ ರಷ್ಯಾನೂ ಇರ್ಬೋದು. ಸೊ ಈ ಒಂದು ರಷ್ಯಾನೂ ಸಹ ರೆಟಿಫಿಕೇಷನನ್ನು ಮಾಡಿಲ್ಲ. ಟಾಪ್ ಮ್ಯಾರಿಟೈಮ್ ಪವರ್ಸನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಇವಾಗಿದ್ದಾವೆ, ಅಂದ್ರೂ ಸಹ ಇವರು ಯಾವುದೇ ರೀತಿಯಾಗಿ ಈ ಒಂದು ಕನ್ವೆನ್ಷನ್ಗೆ ರೆಟಿಫಿಕೇಷನನ್ನು ಮಾಡಿಲ್ಲ ಅಂತ ಹೇಳ್ಬೋದು. ಇದರಿಂದ ಗ್ಲೋಬಲ್ ಲೆವೆಲಲ್ಲಿ ವೀಕ್ ಕಮಿಟ್ಮೆಂಟ್ ಅಂತ ಹೇಳ್ಬೋದು. ಸೊ ನಾವು ರೀಸೆಂಟಾಗಿ ಡಿಸ್ಕಸ್ ಮಾಡ್ತಾ ಇದ್ವಿ G2 ಒಂದು ಫ್ರೇಮ್ವರ್ಕ್ ಏನಿದೆಯಲ್ಲ. ಸೊ ಈ ಒಂದು G2 ಫ್ರೇಮ್ವರ್ಕ್ ನಡಿಯಲ್ಲಿ US ಮತ್ತು ಚೈನಾದ ಒಂದು ಪವರ್ ಏನಿದೆಯಲ್ಲ ಇನ್ಫ್ಲುಯೆನ್ಸ್ ಆಗ್ತಾ ಇರೋದನ್ನು ಬೈಪೋಲಾರ್ ಆರ್ಡರ್ ಆಗುವಂಥದ್ದನ್ನು ನಾವು ಕಾಣ್ಬೋದು. ಸೊ ಇದೊಂದು ಫ್ರೇಮ್ವರ್ಕ್ ಎಕ್ಸಾಕ್ಟ್ಲಿ ಒಂದು ಫಾರ್ಮಲ್ ಅಲ್ಲ, ಇನ್ಫಾರ್ಮಲ್ ಆಗಿರುವಂಥ ಒಂದು ಡೆಸಿಗ್ನೇಷನ್ ಅಂತ ನಾವು ಗಮನ ಹರಿಸ್ತಾ ಇದ್ವಿ. ಸೊ ಇವರೇ ಇಲ್ಲಿ ರೆಕ್ಟಿಫಿಕೇಷನ್ನ ಮಾಡಿಲ್ಲ ಅಂತ ನಾವು ಗಮನ ಹರಿಸ್ಬೋದು. ಮೇಜರ್ ಪವರ್ಸ್ಗಳು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳ್ಬೋದು. ಸೊ ಈ ಒಂದು ಹಂತದಲ್ಲಿ ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿನೂ ಸಹ ಐಡೆಂಟಿಫಿಕೇಷನ್ ಮಾಡೋದ್ರ ಪ್ರಕಾರ ನಾವು ಯಾವ ರೀತಿಯಾಗಿ ಮಿನರಲ್ಸ್ಗಳನ್ನು ಯೂಸ್ ಮಾಡಬೇಕು. ಸೊ ಇದು ಇಂಪಾರ್ಟೆಂಟ್ ಅಲ್ಲ. ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ ಇವರು ಒಂದು ಕಂಟ್ರಿಗೆ ಹೇಳ್ತಾರೆ, ಎಸ್ ನೀವು ಮಾಡ್ಬೋದು, ಯಾವ ರೀತಿಯ ರಿಸರ್ಚ್ ಮಾಡ್ತಿದ್ದಾರೆ ಅನ್ನೆಲ್ಲ ಹೇಳಿದಾಗ ಅವರೊಂದು ಪರ್ಮಿಷನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಭಾರತಕ್ಕೂ ಸಹ ಇಂಡಿಯಾಸ್ ಡೀಪ್ ಓಷನ್ ಮಿಷನ್ ನಡಿನಲ್ಲಿ ನಾವು ಒಂದು ಸೀಗೆ ಸಂಬಂಧಪಟ್ಟಂಥ ಎಕ್ಸ್ಪ್ಲೋರೇಷನ್ ಮಾಡಲಿಕ್ಕೂ ಸಹ ಸಪೋರ್ಟ್ ಸಿಕ್ಕಿದೆ ಅಂತ ನಾವು ಗಮನಿಸ್ತೀವಿ. ಸೊ ಈ ಒಂದು ರೀಜ್ನಲ್ ಲೆವೆಲಲ್ಲೂ ಸಹ ಏನೇನು ಇಶ್ಯೂಸ್ ಇರುತ್ತೆ, ಫಿಶರೀಸ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಸಹ ಫಿಶ್ಗೆ ಸಂಬಂಧಪಟ್ಟಂಥ ಒಂದು ಸ್ಟಾಕನ್ನು ಮೇಂಟೈನ್ ಮಾಡೋದಾಗಲಿ, ಸರಿಯಾದಂಥ ಒಂದು ಗವರ್ನೆನ್ಸನ್ನು ತರೋದಾಗಲಿ ಇದನ್ನು ಸಹ ಸಹಕಾರಿ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ರೀಜ್ನಲ್ ಫಿಶರಿ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್. ಸೊ ಇವೆಲ್ಲ ಇಂಪಾರ್ಟೆಂಟ್. ಇದರ ಪರ್ಪಸ್ ಯಾವ ರೀತಿಯಾಗಿದೆ, ಇದನ್ನು ನಾವು ಹೇಗೆ ಆನ್ಸರ್ಲಿ ಬಳಕೆ ಮಾಡ್ಕೋಬೋದು. ಒಟ್ಟಾರೆಯಾಗಿ ಇಲ್ಲಿರುವಂಥ ಒಂದು ಸಿಗ್ನಿಫಿಕೆನ್ಸ್ ಏನಂತಂದರೆ, ಸೊ ಒಂದು ರೆಗ್ಯುಲೇಟರಿ ಗ್ಯಾಪ್ ಇದೆ ಅಂತ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಬಯೋಡೈವರ್ಸಿಟಿನ ಕನ್ಸರ್ವೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲೂ ನಾವು ಹೈ ಸೀಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರಾಷ್ಟ್ರದ ಅಡಿನಲ್ಲಿ ಕಂಡು ಬರೋದಿಲ್ಲ, ಎಲ್ಲರಿಗೂ ಓಪನ್ ಆಗಿರುತ್ತೆ ಅಲ್ವಾ. ಸೈಂಟಿಫಿಕಲಿ ಆಗಿರ್ಬೋದು, ರಿಸರ್ಚ್ಗೆ ಸಂಬಂಧಪಟ್ಟಂತೆ ಓಪನ್ ಆಗಿರುತ್ತೆ. ಸೊ ಇಲ್ಲಿ ನಾವು ಗ್ಲೋಬಲ್ ಲೆವೆಲಲ್ಲಿ ಇಶ್ಯೂಸ್ಗಳೇನಿದ್ದಾವೆ, ಕ್ಲೈಮೇಟ್ ಇಶ್ಯೂಸ್ ಇರುತ್ತೆ, ಅದನ್ನು ಸಹ ಅಡ್ರೆಸ್ ಮಾಡಬೇಕು. ಫುಡ್ ಸೆಕ್ಯೂರಿಟಿ ಇಶ್ಯೂಸ್ ಇರುತ್ತೆ. ಸಸ್ಟೈನೇಬಲ್ ಆಗಿ ಮರೈನ್ ರಿಸೋರ್ಸಸ್ಗಳನ್ನು ಯೂಸ್ ಮಾಡಬೇಕು ಅನ್ನೋದು ಪರ್ಟಿಕ್ಯುಲರ್ಲಿ ಈ ಒಂದು ಲಾನ ಪರ್ಸ್ಪೆಕ್ಟಿವ್ ಆಗಿದೆ. ಬಟ್ ದೇರ್ ಆರ್ ಅ ಗ್ಯಾಪ್. ಫಾರ್ ಎಕ್ಸಾಂಪಲ್ ಗ್ಲೋಬಲ್ ಲೆವೆಲಲ್ಲಿರುವಂಥ ಮೇಜರ್ ಎಕಾನಮೀಸ್ಗಳೇ ಇವತ್ತು ರೆಟಿಫಿಕೇಷನ್ಸನ್ನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀವಿ ಅಲ್ವಾ. ಸೊ ಹಾಗೆ ನೀವು ಕೆಪಾಸಿಟಿ ಬಿಲ್ಡಿಂಗ್ಗೆ ಸಂಬಂಧಪಟ್ಟಂತೆ ಡೆವಲಪಿಂಗ್ ನೇಷನ್ಸಲ್ಲಿ ಇಶ್ಯೂಸ್ ಇರ್ತವೆ, ಫಂಡ್ ಇರಲ್ಲ, ರಿಸರ್ಚ್ ಟೆಕ್ನಾಲಜಿ ಇವೆಲ್ಲ ಏನಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಗ್ಯಾಪನ್ನು ಸಹ ಫಿಲ್ಫಿಲ್ ಮಾಡಬೇಕು. ಇವಾಗ ಸೀ ಬೆಡ್ ಅಥಾರಿಟಿ ಏನು ಹೇಳುತ್ತೆ, ಮತ್ತು ಈ ಒಂದು ರಿಸರ್ಚ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ವಲ್ಲ ಇವಾಗಲೇ ರೀಜನಲ್ ಫಿಶನರಿ ಮ್ಯಾನೇಜ್ಮೆಂಟ್ ಇವುಗಳನ್ನೆಲ್ಲ ಸಹ ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಟ್ ಮಾಡೋದ್ರ ಮುಖಾಂತರ ನಾವು ಬೆಸ್ಟ್ ವೇನಲ್ಲಿ ರಿಸೋರ್ಸಸ್ಗಳನ್ನು ಯುಟಿಲೈಸ್ ಮಾಡ್ಕೋಬೋದು ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ವಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ ಮೇಲೆ ಕ್ವಶನ್ಸನ್ನು ಕೇಳಿದ್ದಾರೆ. ಮರೈನ್ ಜೆನೆಟಿಕ್ ರಿಸೋರ್ಸನ್ನು ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡಬೇಕು, ಅದರಲ್ಲಿ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಲಾ ಆಫ್ ಸಿ ಏನಿದೆಯಲ್ಲ ಇದು ವೆರಿ 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 ಇಂಪಾರ್ಟೆಂಟ್. ಇದರ ಮೇಲೆ ಆಲ್ರೆಡಿ ಕ್ವಶನ್ಸ್ಗಳು ತುಂಬ ಬಂದಿದೆ. ಈ ಒಂದು ಏರಿಯಾವನ್ನು ನಾವು ಮಿಸ್ ಮಾಡುವಂತಲೇ ಇಲ್ಲ. ಸೊ ಹಾಗಾಗಿ ಈ ಒಂದು ಇಶ್ಯೂನ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಒಂದು ಟ್ರೀಟಿನಲ್ಲಿರ್ತಕ್ಕಂಥ ಲೂಪ್ ಹೋಲ್ಸ್ಗಳೇನಿದೆ ಎಫೆಕ್ಟಿವ್ ಆಗಿ ನಾವು ಹೇಗೆ ರಿಸೋರ್ಸ್ಗಳನ್ನ ಯೂಸ್ ಮಾಡ್ಬೋದು ಅನ್ನುವಂಥ ಒಂದು ಪಾಸಿಟಿವ್ ಅಪ್ರೋಚನ್ನು ಮೇನ್ಸ್ ಆ್ಯಂಗಲಲ್ಲಿ ಕವರ್ ಮಾಡ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ದ ಹೈ ಸೀಸ್ ಟ್ರೀಟಿ ಆಲ್ಸೋ ನೋನ್ ಆಸ್ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್. ಸೊ ಈ ಒಂದು ಟ್ರೀಟಿಗೆ ಸಂಬಂಧಪಟ್ಟಂಥ ಕ್ವಶನನ್ನು ಕೊಡಲಾಗಿದೆ. ಪ್ರಿಲಿಮ್ಸಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.